ನಮಸ್ಕಾರ. ಆಯುಷ್ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಯುಗಾದಿ ವಿಶೇಷ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಆಯುಷ್ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅಂದಿದ ತಕ್ಷಣ ನಮ್ಗೆಲ್ಲರಿಗೂ ಗೊತ್ತಿದೆ ಯುಗದ ಆದಿ ಅಂದ್ರೆ ಈಗ ಮುಂದೆ ಬರುವಂತ ಯುಗದ ಆದಿ. ನಮ್ಮೆಲ್ಲರ ಯುಗದ ಆದಿ ತುಂಬಾ ಶುಭಕರವಾಗಿರ್ಲಿ, ಎಲ್ರಿಗೂ ಕೂಡ ಒಳ್ಳೇದನ್ನೇ ಮಾಡ್ಲಿ ಅಂತ ಹೇಳಿ ಬಯಸೋಣ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ವರ್ಷ ಡಾಕ್ಟರ್ ದಿನೇಶ್ ಗುರೂಜಿ ಅವರು ತಿಳಿಸಿಕೊಟ್ಟಂತ ಎಲ್ಲ ವಿಚಾರಗಳು ಕೂಡ ಒಂದಷ್ಟು ಏರುಪೇರು ಆಗದೆ ಇರುವಾಗೆ ಎಲ್ಲವೂ ಕೂಡ ಸುಸರ್ಜಿತವಾಗಿ ನೆರವೇರಿತು. ಅದಷ್ಟು ಸತ್ಯವೂ ಆಗಿತ್ತು ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಈಗ ಈ ವರ್ಷದಲ್ಲಿ ಈ ಒಂದು ಹೊಸ ವರ್ಷ ಯಾವ ರೀತಿಯಾಗಿ ಶುಭಕರವಾಗಲಿದೆ, ಯಾವ ವಿಚಾರದಲ್ಲಿ ಒಂದಷ್ಟು ಎಚ್ಚರಿಕೆಗಳನ್ನ ನಾವು ವಹಿಸಬೇಕು, ಎಲ್ಲ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಂದಿನಂತೆ ತಮ್ಮೆಲ್ಲರಿಗೂ ಪರಿಚಿತರಾದಂತಹ ಅಂತಾರಾಷ್ಟ್ರೀಯ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಗಳು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ ವೀಕ್ಷಕರೇ. ಕನ್ನಡ ಜನತೆ ಹಾಗೂ ಪ್ರಪಂಚದ ಜನತೆಗೆ ಯುಗಾದಿ ಹಾದಿ ಅಂತ ತಗೊಳ್ತೀವಿ ನಾವು. ಹೊಸ ವರ್ಷ ಪ್ರಾರಂಭವಾಗಿದೆ. ಶುಭ ಕೃತು ನಾಮ ಸಂವತ್ಸರ. ಸಂವತ್ಸರಗಳಲ್ಲಿ 60. ಅದರಲ್ಲಿ 3 ಭಾಗ ಮಾಡಿದ್ದಾರೆ. 2020. ಈಗ ಕ್ರಿಕೆಟ್ ನಡೀತಾ ಇದೆಯಲ್ಲ, ಅದೇ ತರ 2020. ಫಸ್ಟ್ 20 ಮುಗಿದಿದೆ. ಈಗ ಮಿಡಲ್ 20 ಇದೀವಿ. ಅಂದ್ರೆ 36ನೇ ಸಂವತ್ಸರದಲ್ಲಿ ಇದೀವಿ. ಇನ್ನು 4 ಸಂವತ್ಸರ ಹೋದ್ರೆ ಸೆಕೆಂಡ್ 20 ಮುಗಿಯುತ್ತೆ, ಥರ್ಡ್ 20 ಸ್ಟಾರ್ಟ್ ಆಗುತ್ತೆ. ಸೊ 60 ಮುಗಿಯುವಷ್ಟಕ್ಕೆ ನಮಗೆ ಜಾಸ್ತಿ ಕಷ್ಟಗಳು ಜಾಸ್ತಿ ಆಗುತ್ತೆ. ಮೊದಲ 20 ಸಂವತ್ಸರಗಳು ಉತ್ತಮ, ಮುಂದಿನ ನೆಕ್ಸ್ಟ್ 20 ಸಂವತ್ಸರಗಳು ಮಧ್ಯಮ, ಇನ್ನು ಉಳಿದ ಕೊನೆಯ 20 ಸಂವತ್ಸರಗಳು ಅಧಮ. ಈ ರೀತಿ ಇರ್ತಕ್ಕಂಥದ್ದು. ಸೊ ಈ ಯುಗಾದಿಯ ಒಂದು ಹಾದಿ ಹೇಗಿದೆ ಅಂತ ನೋಡಿದಾಗ, ನಮ್ಮ ಅಮಾವಾಸ್ಯೆ ಮುಗಿಬೇಕು, ಪಾಲ್ಗುಣ ಮಾಸದ ಅಮಾವಾಸ್ಯೆ ಮುಗಿಬೇಕು. ಮುಗಿತಕ್ಕಂತ ಒಂದು ಸಮಯಕ್ಕೆ ಕರೆಕ್ಟ್ ಆಗಿ ಪ್ರಥಮಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಆಕ್ಚುಲಿ ಯುಗಾದಿ ಇವತ್ತೇ ಸ್ಟಾರ್ಟ್. ಆದ್ರೆ ಏನಾಗಿದೆ, ಬಹಳ ಹಿಂದಿನ ಕಾಲದಲ್ಲಿ ಎಲ್ಲರ ಹತ್ರನೂ ಪಂಚಾಂಗ ಇರಲಿಲ್ಲ. ಎಲ್ಲರಿಗೂ ಕೂಡ ಈ ಪಂಚಾಂಗದ ವಿಚಾರಗಳು ತಿಳಿದಿರಲಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಏನಾಗ್ತಾ ಇತ್ತು, ಒಬ್ರು ಯಾರೋ ಕಲ್ತಿರ್ತಕ್ಕಂಥವ್ರೊಬ್ರು ನಾವು ಪುಸ್ತಕ ನೋಡಿ ಹೇಳ್ತೀವಿ ಅಂತ ಹೇಳ್ತಾ ಇದ್ರು. ಈಗ ತಿಥಿ ಮಧ್ಯಾಹ್ನ ಬಂದಿದೆ, ಹೆಚ್ಚು ಕಮ್ಮಿ 11 ಕಾಲವರೆಗೂ ಆದ ಮೇಲೆ ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತೆ, 12 ಗಂಟೆ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಈಗ ಮಧ್ಯಾಹ್ನ ನಾವು ಹೇಳಿದಾಗ, ಈಗ ಸ್ನಾನ ಮಾಡ್ಕೊಳ್ಳಿ 12 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ ಪೂಜೆ ಮಾಡಿ, ಅದು ಒಂದು ರೀತಿ ಆಡ್ ಅಂತ ಹೇಳ್ತೀವಲ್ಲ, ಆಡ್ ಕ್ಯಾರೆಕ್ಟರ್ಸ್ ಬರೋದ್ರಿಂದ ಯಾವುದೇ ತಿಥಿ ಬೆಳಿಗ್ಗೆ ಹೊತ್ತು ಸೂರ್ಯ ಉದಯಕ್ಕೆ ಬರ್ತಕ್ಕಂಥ ತಿಥಿನ ತಗೊಂಡು ಇವತ್ತಿನ ತಿಥಿ ಅಂತ ಹೇಳಿ ಒಂದು ಏನಂತಾರೆ, ಒಂದು ರೂಲ್ ನ ಮಾಡ್ಕೊಂಡು ಬಂದ್ರು. ಆದ್ರೆ ತಿಥಿ ಅಂತ ಬರ್ತಕ್ಕಂಥದ್ದು ಸೂರ್ಯ ಚಂದ್ರನಿಂದ ಬರೋದು ತಿಥಿ. ಅದು ಬೆಳಿಗ್ಗೆನೆ ಕರೆಕ್ಟ್ ಆಗಿ ಬರಲ್ಲ, ಅದು ಮಧ್ಯಾಹ್ನ ಬರುತ್ತೆ, ನೈಟ್ 2 ಗಂಟೆಗೆ ಬರುತ್ತೆ ತಿಥಿ. ಹೊಸ ತಿಥಿ 2 ಗಂಟೆಗೆ ಬರುತ್ತೆ, ಸಂಜೆ 4 ಗಂಟೆಗೆ ಹೊಸ ತಿಥಿ ಪ್ರಾರಂಭವಾಗುತ್ತೆ. ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಈಗ ನಮಗೆ ಈ ಗಣೇಶ ಚತುರ್ಥಿ ಅಂತ ಹೇಳ್ತೀವಿ, ಅಲ್ಲಿ ಹೆಸರಲ್ಲೇ ಇದೆ ಚತುರ್ಥಿಲಿ ಮಾಡ್ಬೇಕು ಅಂತ. ಬೆಳಿಗ್ಗೆ 7 ಕಾಲಕ್ಕೆ ಮುಗಿದೋಯ್ತು ಅಂದ್ರೆ 7 ಕಾಲಕ್ಕೆ ಮುಗಿದೋಯ್ತು, ಪಂಚಮಿಲಿ ನಾವು ಪೂಜೆ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಶಾಸ್ತ್ರದಲ್ಲಿ ನಾವು ನೋಡ್ಬೇಕು ಅಂತಂದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗೇ ಇರುತ್ತೆ ತಿಥಿನ ಫಾಲೋ ಮಾಡ್ಕೊಂಡು ನಾವು ಪೂಜೆ ಮಾಡ್ಬೇಕು ಅಂದ್ರೆ. ಎಷ್ಟೊಂದ್ ಜನಕ್ಕೆ ಗೊಂದಲ ಇಲ್ಲಿ ಅಂತಂದ್ರೆ ಉಪವಾಸ ಮಾಡೋರು, ಏಕಾದಶಿ ಉಪವಾಸ ಮಾಡೋರು. ಒಂದ್ಸತಿ ಮಧ್ಯಾಹ್ನ 11 ಗಂಟೆಗೆ ಮುಗ್ದೋಗುತ್ತೆ ಏಕಾದಶಿ, ರಾತ್ರಿ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ರಾತ್ರಿ ಹೇಗಿದ್ರು ಉಪವಾಸ, 11 ಗಂಟೆಗೆ ಮುಗ್ದೋಗುತ್ತೆ. ದಿನ ಪೂರ್ತಿ ನಾವು ಮಾಡ್ಬೇಕಾ, ಮತ್ತೆ ದ್ವಾದಶಿಲಿ ಊಟ ಅಂತ ಹೇಳ್ತಾರೆ. ಸೊ ಆ ರೀತಿ ದ್ವಂದ್ವದಲ್ಲಿ ಇದೆ ಇದು. ಸೊ ಆದ್ರೆ ಯುಗಾದಿ ಮಧ್ಯಾಹ್ನ ಪ್ರಾರಂಭ, ಶುಕ್ರವಾರ ಮಧ್ಯಾಹ್ನ ಪ್ರಾರಂಭ. ಆದ್ರೆ ಎಲ್ಲರ ಜನರ ಒಂದು ಅಪೇಕ್ಷೆ ಮೇರೆಗೆ ಅಂತ ಕರಿತೀವಲ್ಲ, ಅಪೇಕ್ಷೆ ಮೇರೆಗೆ ನಾಳೆ ಯುಗಾದಿ ಇಟ್ಕೊಳ್ಳೋಣ ಮಧ್ಯಾಹ್ನ ಬರೋದ್ರಿಂದ ಸೂರ್ಯ ಉದಯಕ್ಕೆ ಬರ್ತಕ್ಕಂತ ತಿಥಿನ ತಗೊಂಡು ಸೂರ್ಯ ಉದಯಕ್ಕೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಪ್ರಥಮಿ, ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರಥಮಿ. ಆ ಒಂದು ಸಂದರ್ಭದಲ್ಲಿ
ಉಗದ ಹಾದಿ ನಾವು ತಗೊಳ್ಳೋಣ. ಸೊ ಈ ಸತಿ ಸಂವತ್ಸರ ಶುಭ ಋತು ಇದೆ. ಸೊ ಅದರಲ್ಲಿ ನಾವು ಪಂಚಾಂಗ ಶ್ರವಣ ಏನಕ್ಕೆ ಮಾಡ್ತೀವಿ ಅಂತಂದ್ರೆ, ಈ ಪಂಚಾಂಗ ಶ್ರವಣ ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಇದರಲ್ಲಿರ್ತಕ್ಕಂಥ ಅನೇಕ ವಿಚಾರಗಳು ಪರ್ಸನಲ್ ಆಗೂ ಇರ್ತದೆ, ಒಬ್ಬ ಮನುಷ್ಯನ ಪರ್ಸನಲ್ ಆಗೂ ಇರ್ತದೆ, ಮತ್ತೆ ರಾಜಕೀಯವಾಗೂ ಇರ್ತದೆ, ಆಮೇಲೆ ಸಾಮಾಜಿಕವಾಗೂ ಇರ್ತದೆ, ಆರ್ಥಿಕವಾಗೂ ಇರ್ತದೆ. ಅದನ್ನ ಸರಿಯಾಗಿ ನೋಡಿ ಒಬ್ಬ ಜ್ಯೋತಿಷಿ ಸರಿಯಾಗಿರ್ತಕ್ಕಂಥ ಪ್ರಿಡಿಕ್ಷನ್ ಮಾಡಬೇಕು. ಕಳೆದ 2019ರಿಂದ ನಾವು ಪ್ರಿಡಿಕ್ಷನ್ ಮಾಡ್ಕೊಂಡ್ ಬಂದಿದೀವಿ. ಕೊರೋನಾ ಬಂದಿರೋ ಬಗ್ಗೆ ಹೇಳಿದೀವಿ, ಲಾಸ್ಟ್ ಎಲ್ಲ ಗೊತ್ತಿದೆ. ಎಲ್ಲ ಹೇಗೆ ಅಂದ್ರೆ ಅದೊಂಥರ ಮಿರಾಕಲ್ ತರ ದಿನೇಶ್ ಗುರುಜಿ ಹೇಳಿದ್ರಲ್ಲ ಅನ್ನೋದು ನಮ್ಗೆ ತಕ್ಷಣಕ್ಕೆ ನೆನಪಾಗುತ್ತೆ. ಇವತ್ತು ಕಾರ್ಯಕ್ರಮ ಯಾರೆಲ್ಲ ನೋಡ್ತಿದಾರೆ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮ ಬಹಳ ಮುಖ್ಯವಾಗಿ ಗಮನಿಸ್ತಾ ಇರ್ತಾರೆ ಗುರುಜಿ. ನಿಜ ನಿಜ. ಹೌದು. ಸೊ ನಾವು ಈ ಒಂದು ಅಮಾವಾಸ್ಯೆ ಮುಗಿದ ಮೇಲೆ ಬರ್ತಕ್ಕಂತ ಲಗ್ನವನ್ನು ನಾವು ತಗೊಳ್ತೀವಿ. ಆ ಲಗ್ನವನ್ನು ತಗೊಂಡಾಗ ಮಿಥುನ ಲಗ್ನ ಒಂದು ಲಿಸ್ಟೇ ಮಾಡ್ಕೊಂಡ್ ಬಂದಿದ್ದೀನಿ. ಈ ವರ್ಷದ್ದು ಏನೇನ್ ನಡೆಯುತ್ತೆ ಅಂತ ಒಂದು ಇಷ್ಟು ಲಿಸ್ಟ್ ಕ್ಲೀನ್ ಆಗಿ ಬರೆದು ರೆಡಿ ಮಾಡ್ಕೊಂಡಿದೀವಿ. ಈ ವರ್ಷ ಸ್ವಲ್ಪ ಒಳ್ಳೇದು ಕೆಲವಿದೆ, ಕೆಲವು ಅಹಿತಕರ ಘಟನೆಗಳು ಜಾಸ್ತಿ ಇದಾವೆ. ಒಂದು ವಿಚಾರ ಹೇಳಬೇಕು ಅಂದ್ರೆ, ಲಾಸ್ಟ್ ಇಯರ್ ಒಂದು ವಿಡಿಯೋ ಹೇಳಿದ್ವಿ, ಧರ್ಮದ ಬಗ್ಗೆ ಬರುತ್ತೆ ಅಂತ ಹೇಳಿದ್ವಿ. ಲಾಸ್ಟ್ ಏಪ್ರಿಲ್ ನಾವು ನೀವು ಕುತ್ಕೊಂಡು ಹೌದು ಖಂಡಿತ ನಾವು ಮಾಡಿ ಉಗಾದಿ ಸಮಯದಲ್ಲೇ ನಾವು ಮಾಡಿದ್ವಿ. 12ನೇ ಅಧಿಪತಿ 11ರಲ್ಲಿದ್ದಾಗ ಎಲ್ಲರಿಗೂ ಧರ್ಮದ ಕಡೆ ಹೋಗ್ಬೇಕು ಅಂತ ಬರ್ತಾ ಇದೆ ಅಂತ ಹೇಳಿದ್ವಿ. ಅದನ್ನ ಇವತ್ತಿನ ಪರಿಸ್ಥಿತಿಗೆ ನೋಡ್ಕೊಂಡು ನಾನೇನು ಹೇಳಿರ್ಲಿಲ್ಲ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಧರ್ಮದ ಕಿಚ್ಚು, ಸ್ವಲ್ಪ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ ಗಲಾಟೆಗಳು. ನಮ್ ಧರ್ಮ ಹೆಚ್ಚು, ಅವರ ಧರ್ಮ ಹೆಚ್ಚು, ನಮ್ಮಲ್ಲಿ ಹಿಂಗಿದೆ ಅಲ್ಲಂಗಿದೆ. ಇವಾಗ ವಾಹಿನಿಗಳೆಲ್ಲ ಟಿವಿ ಮಾಧ್ಯಮದೆಲ್ಲ ಹಾಕಿದ್ರೆ, ನ್ಯೂಸ್ ಪೇಪರ್ ನೋಡಿದ್ರೆ, ನಮಗ್ ಬರ್ತಕ್ಕಂತ ವಾಟ್ಸ್ಆಪ್ ನೋಡಿದ್ರೆ ಎಲ್ಲ ಒಂಚೂರು ಕೋಮು ಗಲಭೆಯ ಒಂದು ವಾತಾವರಣನೇ ನಿರ್ಮಾಣ ಆಗಿದೆ. ಹಾಗೆ ಇವತ್ತಿನ ಒಂದು ಉಗಾದಿ ಭವಿಷ್ಯನು ಬಹಳ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಅದನ್ನ ಒಂದೊಂದಾಗಿ ಹೇಳ್ತೀನಿ ನಾನು, ಹೇಗಿದೆ, ಯಾವ ಟೈಮಲ್ಲಿ ಹೇಗಾಗುತ್ತೆ ಅಂತ ಒಂದೊಂದಾಗಿ ಹೇಳ್ತೀನಿ. ಲಾಸ್ಟ್ ಇಯರ್ ಹೇಳಿರ್ತಕ್ಕಂಥ ಒಂದು ವಿಡಿಯೋ ನೀವು ಹಾಕ್ತೀರಾ ಅಂತ ಹೇಳಿದ್ರಿ. ಅದನ್ನ ಆಮೇಲೆ ಮಧ್ಯದಲ್ಲಿ ಯಾವಾಗ ಆಗತ್ತೋ ಅದನ್ನ ಹಾಕೋಣ, ಅವಾಗ ಗೊತ್ತಾಗುತ್ತೆ. ಯಾಕಂದ್ರೆ ಜನ ಏನಂತಂದ್ರೆ, ಈಗಿನ ಪರಿಸ್ಥಿತಿ ನೋಡ್ಕೊಂಡು ದಿನೇಶ್ ಗುರುಜಿ ಹೇಳ್ತಾರೆ ಅಂತ ಹೇಳ್ತಾರೆ, ಅಸಾಧ್ಯನೇ ಇಲ್ಲ. ಧರ್ಮದ ಕಡೆ ಎಲ್ಲರೂ ವಾಲ್ತಾರೆ, ಧರ್ಮದ ಬಗ್ಗೆ ಚಿಂತನೆ ಇರುತ್ತೆ, ದುಡ್ಡು ಬರುತ್ತೆ ಜಾಸ್ತಿ, ಅದಕ್ಕೆ ಅದ್ರ ಬಗ್ಗೆ ಹೇಳ್ತಾರೆ ಅಂತ ಹೇಳಿ ಲಾಸ್ಟ್ ಇಯರ್ ನಾವು ಸ್ಟಾರ್ಟ್ ಮಾಡಿದ್ವಿ. ಅದು ಇವಾಗ ಕಂಟಿನ್ಯೂಯೇಷನ್, ಚಾಪ್ಟರ್ 2. ಚಾಪ್ಟರ್ 1 ಇದು ಚಾಪ್ಟರ್ 2 ಆಗಿದೆ. ಮೊಟ್ಟ ಮೊದಲಿಗೆ ಈ ಒಂದು ನವನಾಯಕರು ಅಂತ ಕರೀತಾರೆ, ದಶನಾಯಕರು ಅಂತ ಕೆಲವರು ಕ್ಯಾಲ್ಕುಲೇಟ್ ಮಾಡ್ತಾರೆ, ನವನಾಯಕರು ಅಂತಾರೆ. ಶನಿ ಹೊಂದಿರೋದ್ರಿಂದ ಶನಿಯ ಅಧಿಪತಿ ಇರ್ತಕ್ಕಂಥದ್ದು. ಮಿಥುನ ಲಗ್ನದಿಂದ ರಾಜ 8ನೇ ಮನೆ ಕೂತಿದ್ದಾನೆ ಶನಿ. ಎಲ್ಲಾ ಕಡೆ ಸ್ವಲ್ಪ ಚಾಟಿಕ್ ಸಿಚುಯೇಷನ್, ಕನ್ಫ್ಯೂಷನ್ ಸಿಚುಯೇಷನ್ ಜಾಸ್ತಿ, ಭಯ ಜಾಸ್ತಿ ಆಗ್ತಕ್ಕಂಥದ್ದು. ಫಸ್ಟ್ ರಾಜ ಆಗಿರೋದು. ಮಂತ್ರಿ ಗುರು ಆಗಿರೋದ್ರಿಂದ ಸ್ವಲ್ಪ ಕಂಟ್ರೋಲ್ ಬರುತ್ತೆ, ಯಾಕಂದ್ರೆ 9ನೇ ಮನೇಲಿ ಗುರು ಇರ್ತಕ್ಕಂಥದ್ದು. ಇನ್ನು ಮಿಕ್ಕಿದ್ದೆಲ್ಲ ಸಸ್ಯಾಧಿಪತಿ, ಸೇನಾಧಿಪತಿ, ನೀರಸಾಧಿಪತಿ, ಅವೆಲ್ಲವೂ ಕೂಡ ನಾವು ಉಳಿದ ಭಾಗದಲ್ಲಿ ನಾನು ಹೇಳ್ತೀನಿ. ಪ್ರಮುಖವಾಗಿ ಶನಿ ರಾಜ ಆಗಿದ್ದಾನೆ, ಹಾಗೆ ಮಂತ್ರಿ ಗುರು ಆಗಿದ್ದಾನೆ. ಒಂದು ಬಹಳ ಒಳ್ಳೆಯ ವಿಚಾರ ಅಂದ್ರೆ, ಈ ಸತಿ ಮಳೆ ಸಿಕ್ಕಾಪಟ್ಟೆ ಇರುತ್ತೆ. ಯಾಕಂದ್ರೆ ಬುಧ ಈ ಒಂದು ಮೇಘಾಧಿಪತಿ ಆಗಿದ್ದಾನೆ. ಬುಧ ಅವನು ಕೂತಿರ್ತಕ್ಕಂಥ ಸ್ಥಾನ, ಈ ಜಾತಕ ಕುಂಡಲಿನ ವಿ ವಿಲ್ ಡಿವೈಡ್ ಬೈ ಪಂಚಭೂತಗಳು, ರಾಶಿಗಳನ್ನ ಪಂಚಭೂತಗಳು ಮಾಡ್ತೀವಿ. ಫೈರ್, ಅರ್ತ್, ಏರ್, ವಾಟರ್ ಅಂತ, ಅಗ್ನಿ, ವಾಯು, ಜಲ ಅಂತ, ಭೂಮಿ ಅಂತ ಮಾಡ್ತೀವಿ. ಈ ವರ್ಷ ಬಂದಿರತಕ್ಕಂತ ಒಂದು ಮೇಘಾಧಿಪತಿ ಬುಧ ಆಗಿದ್ದಾನೆ. ಬುಧ ಎಲ್ಲಿ ಕೂತಿದ್ದಾನೆ ಅಂತ ನಾವು ನೋಡಿದಾಗ ಮೀನರಾಶಿ. ಮೀನರಾಶಿ ಇಸ್ ಜಲತತ್ವ ರಾಶಿ. ಹೆವಿ ಫ್ಲಡ್ಸ್, ಹೆವಿ ಇದೆ, ಸಿಕ್ಕಾಪಟ್ಟೆ ಫ್ಲಡ್ಸ್ ಆಗುತ್ತೆ, ಸಿಕ್ಕಾಪಟ್ಟೆ ಮಳೆ ಬರುತ್ತೆ. ಆದ್ರೆ ಇಲ್ಲಿ ನೀಚ ಆಗಿದ್ದಾನೆ ಬುಧ. ನೀಚ ಆದಾಗ ಫಲಗಳು ಸ್ವಲ್ಪ ಉಲ್ಟಾಗುತ್ತೆ. ಎಲ್ಲಿ ಬೇಕೋ ಅಲ್ಲಿ. ಗುರುಗಳೇ, ಮುಂದೆ ಈ ತರ ಆಗಬಹುದಾ, ಅವತ್ತಿನ ದಿನದಲ್ಲಿ ನಿಮ್ಮನ್ನ ನಾವು ನೋಡ್ತೀವಿ ಅನ್ನೋದೇ ನೆನಪಾಗ್ತಾ ಇದೆ ನನಗೆ. ಖಂಡಿತ ಖಂಡಿತ. ಹೌದು. ಈಗ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಅಂತಾರಲ್ಲ ಅದು. ಯಾಕಂದ್ರೆ ಬುಧ ನೀಚ ಆಗಿದ್ದಾನೆ ಅಂದ್ರೆ ಕೆಲವೊಂದು ಜಾಗದಲ್ಲಿ ಹಿ ಲೂಸಸ್ ಇಸ್ ಪವರ್ ಅಂತ ಕರಿತೀವಿ. ಬಟ್ ಅವನು ಕೂತಿರ್ತಕ್ಕಂಥ ಜಲದಲ್ಲಿ ಅವ್ನು ಪವರ್ ಲೂಸ್ ಮಾಡಿದಾಗ ಅದನ್ನ ಕೊಡ್ಲೇಬೇಕು. ಬಟ್ ಎಲ್ಲಿ ಕೊಡಬೇಕು ಅಲ್ಲಿ ಕೊಡಲ್ಲ ನೀರು. ಎಲ್ಲಿ ಬೇಕಾಗಿಲ್ವೋ ಅಲ್ಲಿ ಬೇಕಾದಷ್ಟು ಮಳೆ, ಫ್ಲಡ್ಡಿಂಗ್ ಮತ್ತೆ ಫ್ಲಡ್ಡಿಂಗ್ ಆಗುತ್ತೆ.
ನಾವು ಮಡಿಕೇರಿಲಿ ಒಂದ್ಸತಿ ನೋಡಿದ್ವಿ, ಬೆಳಗಾಮಲ್ಲಿ ಒಂದ್ಸತಿ ನೋಡಿದ್ವಿ ಅನ್ಸುತ್ತೆ. ಅದೇ ಫ್ಲಡ್ಡಿಂಗ್ ಈ ವರ್ಷನೂ ಆಗುತ್ತೆ. ಯಾಕಂದ್ರೆ ಬುಧ ನೀಚ ಆದಾಗ ನೀಚಭಂಗ ರಾಜಯೋಗ ಆಗಿದೆ. ಅದೇನಾಗುತ್ತೆ, ನೀಚಭಂಗ ರಾಜ ಆದ ಸ್ವಲ್ಪ ಡ್ಯಾಮೇಜ್ ಮಾಡ್ಬಿಟ್ಟು ಆಮೇಲೆ ಕರೆಕ್ಷನ್ ಮಾಡ್ತಾರೆ. ಒಟ್ಟಿನಲ್ಲಿ ಮಳೆ ಜಾಸ್ತಿ ಇದೆ ಈ ಸತಿ. ಎಲ್ಲಿ ಬರಬೇಕು ಅಲ್ಲಿ ಬರಲ್ಲ, ಎಲ್ಲಿ ನೀರಿನ ಅವಶ್ಯಕತೆ ಇದೆ ಅಲ್ಲಿರಲ್ಲ, ಬೇಡದೇ ಇರೋ ಕಡೆ ಯಥೇಚ್ಛವಾಗಿ ಬರುತ್ತೆ. ಅದು ಈ ಒಂದು ಮೇಘಾಧಿಪತಿಯ ಒಂದು ಇಂಪಾರ್ಟೆಂಟ್ ನೋಟ್. ಯಾಕಂದ್ರೆ ಲಗ್ನಾಧಿಪತಿನೂ ಬುಧ ಆಗಿದ್ದಾನೆ, ಚತುರ್ಥಾಧಿಪತಿನೂ ಬುಧ ಆಗಿದ್ದಾನೆ. ಚತುರ್ಥ ಭಾವನ ನೋಡ್ತೀವಿ ಒಂದೊಂದೇ. ಇವಾಗ ನಾನು ಹೇಳ್ಕೊಂಡು ಹೋಗ್ತೀನಿ. ಲಗ್ನಾಧಿಪತಿ 10ನೇ ಮನೆ ಬುಧ. ಲಗ್ನ ಅಂತಂದ್ರೆ ಈಗಿನ ದೇಶ ಕಾಲ ಹೇಗಿದೆ ಅಂತ ತೋರಿಸಿದಾಗ 10ನೇ ಮನೆಯಲ್ಲಿ ನೀಚಭಂಗ ರಾಜಯೋಗ ಆಗಿದೆ. ತುಂಬಾ ಜನ ನೀಚ ಕೆಲಸ ಮಾಡ್ತೀವಿ ನಾವೆಲ್ಲ, ಅದನ್ನ ಸಮರ್ಥನೆ ಮಾಡ್ಕೊಳ್ತೀವಿ. ಆಮೇಲೆ ಕೊನೆಗೆ ಎಲ್ಲರೂ ಇಳಿದ್ಬಿಡ್ತೀವಿ. ಈಗ ನಡಿಯ, ನಾವು ದುಡ್ಡು ಮಾಡೋಣ ನಡಿಯ, ಅದ್ರಲ್ಲಿ ಏನಿದೆ, ಎಲ್ಲರೂ ಮಾಡ್ತವ್ರೆ. ಪಾಪ ಕೃತ್ಯಗಳು ಜಾಸ್ತಿ ಆಗುತ್ತೆ. ಆದ್ರೆ ಬುಧ ಇರೋದ್ರಿಂದ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರುತ್ತಷ್ಟೇ. ಅದನ್ನ ನೀಚಭಂಗ ರಾಜಯೋಗ ಅಂತ ನಾವು ಕರಿತೀವಿ. ಹಾಗೆ ಗವರ್ಮೆಂಟ್ ಅಲ್ಲಿ ಕೆಲವು ಪಾಲಿಸೀಸ್ ಇಶ್ಯೂ ಮಾಡ್ತಾರೆ. ಸಾಮಾನ್ಯ ಜನಕ್ಕೆ ಅದು ಇಷ್ಟ ಆಗಲ್ಲ. ಸಾಮಾನ್ಯ ಜನಕ್ಕೆ ಅದು ಇಷ್ಟ ಆಗೋದೇ ಇಲ್ಲ. ಗವರ್ಮೆಂಟ್ ಅವರು ಕೆಲವು ಪಾಲಿಸೀಸ್ ರಿಲೀಸ್ ಮಾಡ್ತಾರೆ. ಸಾಮಾನ್ಯ ಜನಕ್ಕೆ ಅದೊಂಥರ ಏನೋ ಬೇಸರ ಆ ಪಾಲಿಸಿ ಎಲ್ಲ ಹಾಕ್ದಾಗ. ಬೆಲೆ ಏರಿಕೆ ಅಂತೂ ಗ್ಯಾರಂಟಿ ಆಗುತ್ತೆ. ಎಲ್ಲ ಬೆಲೆ, ಯಾವ್ಯಾವ ಬೆಲೆ ಏರಿಕೆ ಆಗುತ್ತೆ. ಈಗ ಗೋಲ್ಡ್, ಈಗ ಲೇಡೀಸ್ಗೆ ಬಹಳ ಇಂಪಾರ್ಟೆಂಟ್ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ. ಯಾವಾಗ ಗುರು ಮೀನರಾಶಿ ಪ್ರವೇಶ ಆಗ್ತಾನೆ ಅಲ್ಲಿಂದ ಮತ್ತೆ ಒಂದು ಡಿಪ್ ಆಗುತ್ತೆ. ಆದ್ರೆ ಡಿಪ್ ಯಾಕಂದ್ರೆ ರೆಟ್ರೋಗ್ರೇಡ್ನು ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಡಿಪ್ ಆಗಿ ಮತ್ತೆ ರೈಸ್ ಆಗ್ಬಿಡುತ್ತೆ. ಡಿಪ್ ಆದಾಗ ಮಾರ್ಕೊಳ್ಳೋರು ಮಾಡ್ಕೊಳ್ತಾರೆ, ಅಪ್ ಆಗೋಗುತ್ತೆ ಅಂತ ಕಾಯ್ತಾರೆ. ಒಟ್ನಲ್ಲಿ ಗೋಲ್ಡ್ ರೇಟ್ಸ್ ಆರ್ ಗೋಯಿಂಗ್ ಅಪ್. ಅದು ಬಹಳ ಇಂಪಾರ್ಟೆಂಟ್. ಆಮೇಲೆ 2ನೇ ಭಾಗದಲ್ಲಿ ಅಂದ್ರೆ ಇಲ್ಲಿಂದ 6 ತಿಂಗಳಾದ್ಮೇಲೆ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಸುಧಾರಿಸುತ್ತೆ. ಯಾಕಂದ್ರೆ ಇಲ್ಲಿ ನೀಚಭಂಗ ರಾಜಯೋಗ ಆಗಿದೆ ಬುಧ. ಫಸ್ಟ್ ನೀಚ, ಮೊದಲ 6 ತಿಂಗಳು ಸ್ವಲ್ಪ ಕಷ್ಟ ಆರ್ಥಿಕ ಪರಿಸ್ಥಿತಿಲಿ. ಅದಾದ ನಂತರ ನೆಕ್ಸ್ಟ್ 6 ಮಂತ್ಸ್ ಎಕ್ಸಲೆಂಟ್ ಗ್ರೋತ್, ಎಕ್ಸಲೆಂಟ್ ಎಕನಾಮಿ. ಡೌನ್ ಆಗುತ್ತೆ 6 ತಿಂಗಳು, ಫಸ್ಟ್ ಡೌನ್ ಆಗುತ್ತೆ. ಆಮೇಲೆ ಸೆಕೆಂಡ್ ಹಾಫ್ ಸ್ವಲ್ಪ ಬೆಟರ್ ಆಗುತ್ತೆ, ಎಕನಾಮಿ ಡೌನ್ ಆಗುತ್ತೆ. ನಮಗೆ ಶೇರ್ಸ್ ಗೀರ್ಸ್ ಎಲ್ಲ ಬೀಳುತ್ತೆ. ಈಗ ನಿಮಗೆ ಮೇಯಲ್ಲಿ ಶಾಕಿಂಗ್, ಶೇರ್ಸ್ ಹ್ಯಾವ್ ಗಾನ್ ಡೌನ್ ಅಂತ. ಆ ಮೇ ಟೈಮಲ್ಲೇ ಹಬ್ಬಗಳು ಹರಿದಿನಗಳು ಮತ್ತೆ ಎಲ್ಲಾ ಫಂಕ್ಷನ್ ಮದುವೆ ಎಲ್ಲ ನಡೀತಕ್ಕಂಥದ್ದು. ಆ ಟೈಮಲ್ಲಿ ರೈಸ್ ಆಗ್ಬೇಕು, ಯಾಕಂದ್ರೆ ಕಮಾಡಿಟಿ ಸೇಲ್ಸ್ ಜಾಸ್ತಿ ಆಗುತ್ತೆ. ಅದೇ ಟೈಮಲ್ಲಿ ಮೇ ಜೂನ್ ಅಲ್ಲೇ ಬೀಳುತ್ತೆ, ಶೇರ್ಸ್ ಎಲ್ಲ ಫಾಲ್ ಆಗ್ಬಿಡುತ್ತೆ, ಕ್ರಾಶ್ ಆಗುತ್ತೆ, ಎಕನಾಮಿ ಡೌನ್ ಅಂತ ಹೇಳ್ತಾರೆ. ಆಮೇಲೆ ಇನ್ಫ್ಲೇಷನ್ ಅಂತ ಸ್ಟಾರ್ಟ್ ಆಗುತ್ತೆ. ಈ ಸತಿ ನೀಚಭಂಗ ರಾಜಯೋಗ ಮತ್ತೆ ಎದೊಳುತ್ತೆ. ನೀಚ ಅಂದ್ರೆ ಏನ್ ಗೊತ್ತಾ, ಒಂದು ಗ್ರಹ ಕೆಳಗಡೆ ಹೊಟ್ಟೋಗಿದೆ, ಗಲೀಜು ಪಾತಾಳಕ್ಕೆ ಹೊಟ್ಟೋಗಿದೆ, ಅಲ್ಲಿಂದ ಮತ್ತೆ ರೈಸ್ ಆಗಿ ಮೇಲಕ್ಕೆ ಹೋಗ್ತಾನೆ. ಅಂದ್ರೆ ಹಾಳಾಗಿ ಬ್ಯಾಂಡೇಜ್ ಹಾಕೊಂಡು ಮತ್ತೆ ಮೇಲಕ್ಕೆ ಎದೊಳೋದು. ಒಬ್ಬ ವುಂಡೆಡ್ ಸೋಲ್ಜರ್ ತರ ನೀಚಭಂಗ ರಾಜಯೋಗ ಅಂತ ಕರಿತೀವಿ. ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. 4ನೇ ಅಧಿಪತಿ 10ರಲ್ಲಿದ್ದಾನೆ, 1ನೇ ಅಧಿಪತಿ 10ರಲ್ಲಿದ್ದಾನೆ. ಕ್ಯಾಸ್ಟ್ ಸಿಸ್ಟಮ್ ಆಲ್ಟರ್ ಆಗುತ್ತೆ ಅಥವಾ ರಿಮೂವ್ ಆಗುತ್ತೆ. ಬರ್ದಿಟ್ಕೊಳ್ಳಿ ಎಲ್ಲರೂ, ಕ್ಯಾಸ್ಟ್ ಸಿಸ್ಟಮ್ ಹೋಗೋ ಸಾಧ್ಯತೆ ಇದೆ. ಯಾಕಂದ್ರೆ ಬುಧ ಇಸ್ ಎ ಪ್ಲಾನೆಟ್ ಆಫ್ ಇಂಟೆಲಿಜೆನ್ಸ್. 4ನೇ ಮನೆ ನಮ್ಮ ಮನೆ ಸ್ಥಾನ ತೋರಿಸುತ್ತೆ. ನಮ್ಮ ಮನೆಯವರೆಲ್ಲ ಕುಟುಂಬರೆಲ್ಲ ಒಂದು. ಕ್ಯಾಸ್ಟ್ ಸಿಸ್ಟಮ್ ಆಲ್ಟರ್ ಆಗುತ್ತೆ. ಈಗ ಇರ್ತಕ್ಕಂಥ ಸಿಸ್ಟಮ್ ಏನೋ ಒಂದು ಅದು ಇದು ಚೇಂಜಸ್ ಮಾಡ್ತಾರೆ, ಪಾಲಿಸಿ ತರ್ತಾರೆ. ಅದು ದೇಶದಲ್ಲಾಗ್ಬೋದು, ರಾಜ್ಯದಲ್ಲಾಗ್ಬೋದು. ಕ್ಯಾಸ್ಟ್ ಸಿಸ್ಟಮ್ ಆಲ್ಟ್ರೇಷನ್ ಆಗುತ್ತೆ, ಅದು ಇದು ಅಂತ ಮೇಜರ್ ಆಲ್ಟ್ರೇಷನ್ ಆಗುತ್ತೆ. ಆ ಒಂದು ಇನ್ಫಾರ್ಮೇಶನ್ ಕೆಲವರಿಗೆ ಒಳ್ಳೇದಾಗುತ್ತೆ, ಕೆಲವರು ಕೆಟ್ಟದಾಗುತ್ತೆ. ಸೊ ಎಲ್ಲರೂ ಒಂದೇ, ಕ್ಯಾಸ್ಟ್ ಇರಬಾರ್ದು. ಆಕ್ಚುಲಿ ನಾವೆಲ್ಲ ಒಂದೇ ಅಷ್ಟೇ ಅಲ್ವಾ? ಸೊ ನನ್ನ ಪ್ರಕಾರ ಕ್ಯಾಸ್ಟ್ ಸಿಸ್ಟಮ್ ಅಂತ ಅವರವ್ರ ಬೆನಿಫಿಟ್ ಮಾಡ್ಕೊಂಡಿದ್ದಾರೆ. ಈಗ ನಾವು ಒಂದು ಕ್ಯಾಸ್ಟ್ ಅಲ್ಲಿ ಬಡವರೇ ಇದ್ದಾರೆ ಅಂತ ಹೇಳಕ್ಕಾಗಲ್ಲ. ಈಗಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಹೇಳ್ಬೋದು. ಇವತ್ತಿನ ದಿವಸ ಇಂಥ ಕ್ಯಾಸ್ಟ್ ಅವರು ಶ್ರೀಮಂತರು ಇಲ್ವೇನಪ್ಪಾ ಅಂತ ಕೇಳಿದ್ರೆ ಇದ್ದಾರೆ, ಇಂಥ ಕ್ಯಾಸ್ಟ್ ಅಲ್ಲಿ ಬಡವರು ಇಲ್ವೇನಪ್ಪ, ಖಂಡಿತ ಇದ್ದಾರೆ ಅಂತಾರೆ. ಸೊ ಯಾವ್ಯಾವ್ದು ವರ್ಣಭೇದ ಇತ್ತೋ ಎಲ್ಲದರಲ್ಲೂ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಏನ್ ತೊಂದರೆ ಇಲ್ಲ. ನಾನು ಈ ಜ್ಯೋತಿಷ್ಯ ಮಾಡ್ಬೇಕಾದ್ರೆ ಕೆಲವೊಂದು ವರ್ಗಕ್ಕೆ ಮಾತ್ರನೇ ಇದು ಸೀಮಿತ ಅಂತ ಇದ್ರು. ನಾನು ಅದನ್ನು ಫಾಲೋ ಮಾಡೇ ಇಲ್ಲ. ಎಲ್ಲರೂ ಜ್ಯೋತಿಷ್ಯ ಬಂದು ಕಲೀರಿ, ಅದ್ರಲ್ಲಿ ಏನಿದೆ. ಇಟ್ಸ್ ಎ ನಾಲೆಜ್ ಅಲ್ವಾ? ಸೊ ಹುಟ್ಟು ನಮ್ ಕೈಲಿ ಇರ್ಲಿಲ್ಲ ಅಲ್ಲ, ನಮ್ ಎಲ್ಲಿ ಹುಟ್ಟಬೇಕು ಅಂತ ನಮ್ ಕೈಲಿ ಏನಾದ್ರು ಇತ್ತ? ಇಲ್ಲ ಅಂದ್ರೆ ನಾನು ಅಂಬಾನಿ ಮನೇಲೆ ಹುಟ್ಟತಾ ಇದ್ದೆ. ನಮ್ ಕಂಟ್ರೋಲ್ ಇದ್ದಿದ್ರೆ ಬಾರ್ನ್ ಇನ್ ಅಂಬಾನೀಸ್ ಟಾಟಾ ಮನೇಲಿ ಹುಟ್ಟತಾ ಇದ್ದೆ. ಅದಿಲ್ಲ, ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ. ಸೊ ಅದು ಡಿಫಾಲ್ಟ್ ಆಗಿ ಹುಟ್ಟಿರೋದು ನಾವು. ಬಟ್ ಆದ್ರೆ ಬೆಳಿತಾ ಬೆಳಿತಾ ನಾವು ನಾಗರಿಕರಾಗಿರೋದು ಡಿಸೈನ್ ನ ಚೇಂಜ್ ಮಾಡ್ಕೋಬೇಕು. ಲೈಫ್ ಈಸ್ ಬರ್ತ್ ಈಸ್ ಡಿಫಾಲ್ಟ್, ಬಟ್ ಲೈಫ್ ಈಸ್ ಡಿಸೈನ್ ಅಲ್ವಾ? ಡೆತ್ ಡಿಫಾಲ್ಟ್.
ಇನ್ ಮಧ್ಯದಲ್ಲಿ ಇರ್ತಕ್ಕಂಥದ್ದೇ ಡಿಸೈನ್ ಆ ಡಿಸೈನ್ ಯಾಕೆ ನಾವು ಡಿಫಾಲ್ಟ್ ಅಲ್ಲಿ ಇರ್ತಕ್ಕಂಥದ್ದು ತೆಗಿಬೇಕು ಅನ್ನೋದು ಇಂಪಾರ್ಟೆಂಟ್. ಇದು ಮೊದಲನೇ ಮನೆಯ ವಿಚಾರ. ಎರಡನೇ ಮನೆಗೆ ಹೋಗೋಣ. ಎರಡನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ 10ನೇ ಮನೇಲಿ ಕೂತಿದ್ದಾನೆ. ಎರಡನೇ ಅಧಿಪತಿ ಅಂದ್ರೆ ದುಡ್ಡಿನ ವಿಚಾರ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ. ಇಂಟ್ರೆಸ್ಟ್ ರೇಟ್ ಅತಿ ಹೆಚ್ಚು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ. ಎಲ್ಲ ಹೌಸಿಂಗ್ ಲೋನ್ ಇರ್ಬೋದು, ಪ್ರತಿಯೊಂದು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಲ್ಲಿ ಇನ್ನೊಂದೇನು ಅಂತಂದ್ರೆ FD ರೇಟ್ಸ್ ಜಾಸ್ತಿ ಆಗುತ್ತೆ. ಖುಷಿ, ಯಾರು FD ಇಟ್ಟಿದ್ದಾರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ಬಿಡುತ್ತೆ. ಸಖತ್ತಾಗಿರುತ್ತೆ, ಎಕ್ಸಲೆಂಟ್. ಹಾಗೆ RBI ಅವರು ಹೊಸ ಗೈಡ್ಲೈನ್ಸ್ ತರ್ತಾರೆ ದುಡ್ಡಿನ ವಿಚಾರ. ಒಂದು ಸಮಸ್ಯೆ ಏನಿದೆ ಅಂದ್ರೆ ಹೈ ನೆಟ್ವರ್ತ್ ಇಂಡಿವಿಜುವಲ್ HNI ಅಂತ ಕರಿತೀವಲ್ಲ, ಅವ್ರಿಗೆ ಸ್ವಲ್ಪ ಸಮಸ್ಯೆ ಇದೆ. ಯಾಕಂದ್ರೆ ಇದು ಇಟ್ ಮೈಟ್ ಗೋ ಟು 35-40% ಆಲ್ಸೋ ಬ್ರಾಕೆಟ್ ಅಲ್ಲಿ. ಈಗ 30-33% ಅಲ್ಲಿ ಏನೋ ಇದೆ. ಇಟ್ ವಿಲ್ ಗೋ ಅಪ್ ಅಂತಾನೆ RBI ಗೈಡ್ಲೈನ್ಸ್ ತರುತ್ತೆ. ಮತ್ತೆ ಅದನ್ನ ವಿಡ್ರಾ ಮಾಡ್ಕೋತಾರೆ. ಅದು ಯಾಕಂದ್ರೆ ಎರಡನೇ ಅಧಿಪತಿ 10ರಲ್ಲಿ ಇರೋದ್ರಿಂದ 10ನೇದು ಗವರ್ಮೆಂಟ್ ರಿಲೇಟೆಡ್ ಬರುತ್ತೆ. ದುಡ್ಡಿನ ವಿಚಾರ ಅವ್ರ ಕಂಟ್ರೋಲ್ ಬರುತ್ತೆ. ಬಂದಾಗ RBI ರೂಲ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗ್ಬಿಡುತ್ತೆ. ಫಾರ್ ಟ್ಯಾಕ್ಸೇಷನ್ ಪರ್ಪಸ್ ಸ್ಟ್ರಾಂಗ್ ಆಗ್ಬಿಡುತ್ತೆ. ಸೊ ಟ್ಯಾಕ್ಸೇಷನ್ ಈ ಮುಂದಿನ ವರ್ಷದ ಎಂಡ್ ಒಳಗಡೆ ಯಾರು ಬರುತ್ತೆ. ಒಟ್ಟಿನಲ್ಲಿ ಎರಡನೇ ಅಧಿಪತಿ 10ರಲ್ಲಿರೋದ್ರಿಂದ ಸ್ವಲ್ಪ ಬರ್ತಕ್ಕಂಥ ಚಾನ್ಸಸ್ ಹೆಚ್ಚಾಗಿದೆ. ಗವರ್ಮೆಂಟ್ಗಂತೂ ದುಡ್ಡು ಪಬ್ಲಿಕ್ ಅಲ್ಲಿ ಇಲ್ಲ. ಅದು ಆಲ್ರೆಡಿ ಹೇಳಿದೀನಿ. ಪಬ್ಲಿಕ್ ಅಲ್ಲಿ ಎಕನಾಮಿಕ್ ಕ್ರಾಶ್ ಆಗುತ್ತೆ. ಬಟ್ ಆದ್ರೆ ಗವರ್ಮೆಂಟ್ಗೆ ದುಡ್ಡು ಅಂದ್ರೆ ಇದೇನಾಗುತ್ತೆ, ರಾಜನ ಹತ್ರ ದುಡ್ಡಿದೆ, ಪ್ರಜೆಗಳ ಹತ್ರ ದುಡ್ಡಿಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾವಾಗ ಪ್ರಜೆಗಳ ಹತ್ರ ದುಡ್ಡಿರುತ್ತೋ ಅವಾಗ ವ್ಯಾಪಾರ ವಹಿವಾಟು ನಡೆಯುತ್ತೆ. ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ ಗವರ್ಮೆಂಟ್ ಇಸ್ ರಿಚ್, ಪೀಪಲ್ ಆರ್ ಪೋರ್ ತರ ಆಗೋಯ್ತು. ಪೀಪಲ್ ರಿಚ್ ಆಗಿರ್ಬೇಕು, ಗವರ್ಮೆಂಟ್ ಅವಾಗ ಪೂರ್ ಆಗಕ್ಕೆ ಸಾಧ್ಯ ಇಲ್ಲ. ವಯಸ್ಸು ವರ್ಷ. ಯಾಕಂದ್ರೆ ಗವರ್ಮೆಂಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ಎ ಪಬ್ಲಿಕ್ ಅಂತ ಹೇಳಿ. ಸೊ ಖಂಡಿತ ಗವರ್ಮೆಂಟ್ ರಿಚ್ ಆಗಿರುತ್ತೆ. ಈ ಕಲೆಕ್ಷನ್ ಜಾಸ್ತಿ ಅಂತ ಹೇಳ್ತಾರೆ. ಬಟ್ ಆದ್ರೆ ಪಬ್ಲಿಕ್ ವರ್ಕ್ಸ್ ಅದೆಲ್ಲವೂ ಕೂಡ ಕಮ್ಮಿ ಅಂದ್ರೆ ಕಮ್ಮಿ ಆಗಿರ್ತಕ್ಕಂಥದ್ದು. ಆಮೇಲೆ ಕೆಲವು ಬ್ಯಾಡ್ ಇನ್ವೆಸ್ಟ್ಮೆಂಟ್ಸ್ ಗವರ್ಮೆಂಟ್ ಮಾಡ್ತಾರೆ. ಬಹಳ ಬ್ಯಾಡ್ ಇನ್ವೆಸ್ಟ್ಮೆಂಟ್ಸ್ ಗವರ್ಮೆಂಟ್ ಮಾಡ್ತಾರೆ. ಸೊ ಅದನ್ನ ಅವರು ನೋಡ್ಕೊಳ್ಬೇಕಾಗುತ್ತೆ. ಖಂಡಿತ ದುಂದು ವೆಚ್ಚ ಡೆಫಿನೆಟ್ಲಿ. ಯಾವ್ದಕ್ಕೋ ಪ್ರಾಜೆಕ್ಟ್ ಹಾಕ್ಬಿಡ್ತಾರೆ, ಅದು ವೇಸ್ಟ್ ಪ್ರಾಜೆಕ್ಟ್ ಆಗುತ್ತೆ. ಆಮೇಲೆ ಅಪೋಸಿಷನ್ ಪಾರ್ಟಿ ಅವ್ರು ಬರ್ತಾರೆ, ಇದಕ್ಕೆ ಹಾಕಿದ್ರು ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಯ್ತು ನೋಡ್ರಿ ಅಂತ ಹೇಳಿ ಅವ್ರು ಎತ್ತಿಡಿತಾರೆ. ಒಟ್ಟಿನಲ್ಲಿ ವೇಸ್ಟ್ಫುಲ್ ಖರ್ಚು ಹೆಚ್ಚಾಗಿದೆ ಅಂತ ತೋರಿಸ್ತಾ ಇದೆ. ಮೂರನೇ ಮನೆಗೆ ಬರೋಣ. ಮೂರನೇ ಅಧಿಪತಿ 10ರಲ್ಲಿ. ಮೀಡಿಯಾದವರಂತೂ ಫುಲ್ ಬಿಸಿ, ಹೆವಿ ಬಿಸಿ ಈ ವರ್ಷ. ಎಲ್ಲೆಲ್ಲಿ ಕೋಮುಗಲಭೆ ನಡೆಯುತ್ತೋ ಅದು ನಾನು ಮುಂದೆ ಹೇಳ್ತೀನಿ. ಎಲ್ಲೆಲ್ಲಿ ಕಮ್ಯುನಲ್ ಕ್ಲಾಶ್ ಆಗುತ್ತೋ, ಎಲ್ಲೆಲ್ಲಿ ಗಲಾಟೆ ಆಗುತ್ತೋ 30 ಹಿಡಿಯೋದು. ಇಲ್ಲಿ ಧರ್ಮದ ವಿಚಾರಗಳು ಬಹಳಷ್ಟು ಸ್ಟ್ರಾಂಗ್ ಆಗ್ತವೆ. ಮೀಡಿಯಾದವರು ಫೋಕಸ್ ವಿಲ್ ಬಿ ಮೋರ್. ಇದು ಪ್ರಾರಂಭವಾಗ್ತಕ್ಕಂಥದ್ದು ಸೌತ್ ವೆಸ್ಟ್ ಇಂದ. ಯಾಕಂದ್ರೆ ನಾವು ಕೂರ್ಮ ಚಕ್ರ ಅಂತ ಒಂದು ಬರುತ್ತೆ. ನಾವು ಕೂರ್ಮ ಚಕ್ರ ಹಾಕ್ಬೇಕಾದ್ರೆ ಕೇತು ಇರ್ತಕ್ಕಂಥದ್ದು ಸೌತ್ ವೆಸ್ಟ್ ಅಲ್ಲಿ ಇದ್ದಾನೆ. ಸೌತ್ ವೆಸ್ಟ್ ಅಂದ್ರೆ ಕೇರಳದಿಂದ ಪ್ರಾರಂಭ. ಮುಂದಿನ ದಿನಗಳಲ್ಲಿ ಈ ಎಲ್ಲ ಗಲಭೆಗಳೆಲ್ಲ ಅಲ್ಲಿಂದ ಪ್ರಾರಂಭ ಆಗುತ್ತೆ, ಕೇರಳದಿಂದ ಪ್ರಾರಂಭ ಆಗುತ್ತೆ. ಈಗ ಆಲ್ಮೋಸ್ಟ್ ನಾವು ಕೋಸ್ಟಲ್ ಅಲ್ಲಿ ನೋಡಿದೀವಿ, ಮಂಗಳೂರಿಂದ ಗಲಾಟೆ ಶುರು ಆಗ್ತಾ ಇದೆ. ಏನೇ ಸ್ಟಾರ್ಟ್ ಆಗ್ಬೇಕಾದ್ರೆ ಈಗ ರೀಸೆಂಟ್ ಆಗಿ ಮಂಗಳೂರಿಂದನೇ ಸ್ಟಾರ್ಟ್ ಆಗಿದೆ. ಆ ಬೆಲ್ಟ್ ಅಂತ ಹೇಳ್ಬೋದು. ಗುಜರಾತ್ ಇಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾರ್ತ್ ವೆಸ್ಟ್ ಅಂತ ಹೇಳ್ತೀವಿ ನಾವು. ಮೀಡಿಯಾ ಫೋಕಸ್ ವಿಲ್ ಬಿ ಮೋರ್ ಆನ್ ದಿ ನಾರ್ತ್ ವೆಸ್ಟ್. ಯಾಕಂದ್ರೆ ನಾರ್ತ್ ವೆಸ್ಟ್ ಅಲ್ಲಿ 2 ಗ್ರಹಗಳು ಕುತ್ಕೊಂಡಿದ್ದಾವೆ. ಅದು ಡ್ರೆಡೆಡ್ ಪ್ಲಾನೆಟ್ ಸ್ಯಾಟರ್ನ್, ಮಾರ್ಸ್ ಆ ಕಡೆ ಕುತ್ಕೊಂಡಿದೆ. ಪಾಕಿಸ್ತಾನದಿಂದನೂ ಸ್ವಲ್ಪ ಸಮಸ್ಯೆ ಈ ಸತಿ ಬಂದೇ ಬರುತ್ತೆ, ಜಾಸ್ತಿ ಬರುತ್ತೆ ಈ ಸತಿ. ಸಡನ್ ಟರ್ನ್ ಅರೌಂಡ್ ಆಫ್ ಈವೆಂಟ್ಸ್ ಅಂತ ಕರಿತೀವಿ. ಹಾಗೆ ಬಾರ್ಡರ್ ಇಶ್ಯೂಸ್ ಜಾಸ್ತಿ ಇರುತ್ತೆ. ಬಾರ್ಡರ್ ಇಶ್ಯೂಸ್ ಮೀಡಿಯಾ ಅಂತೂ ಸಖತ್ತಾಗಿ ಹೋಗುತ್ತೆ. ಎಲ್ಲಾನು ಇದು TRPs ಅಂತಾರಲ್ಲ, ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ನೋಡೋರು ಜಾಸ್ತಿ ಅಂತ ಅರ್ಥ. ಆಮೇಲೆ ನೆಕ್ಸ್ಟ್ ಬಾರ್ಡರ್ ಇಶ್ಯೂಸ್ ಅಂದ್ರೆ ಬಾರ್ಡರ್ ಇಶ್ಯೂಸ್ ರಿಸಾಲ್ವ್ ಆಗಕ್ಕೆ ಈ ಮೂರನೇ ಮನೆ ಕೇಂದ್ರದಲ್ಲಿರೋದ್ರಿಂದ ನಮ್ಮ ಕಡೆ ಜಯ ಆಗುತ್ತೆ. ಈ ಚೈನಾದವ್ರು ಬಂದ್ರು, ಬಾರ್ಡರ್ ಅದು ಮಾಡಿದ್ರೆ ಇದು ಮಾಡಿದ್ರಲ್ಲ, ನಮ್ಮ ಕಡೆ ಜಯ ಆಗುತ್ತೆ. ಕಂಟ್ರೋಲ್ ನಮ್ಗೆ ಬಂದ್ಬಿಡುತ್ತೆ. ಅದೊಂದು ಅಡ್ವಾಂಟೇಜ್ ಆಗಿರ್ತಕ್ಕಂಥದ್ದು. ಈ ಮೊಬೈಲು, ಟೆಲಿಫೋನು, ಕಮ್ಯುನಿಕೇಶನ್ ಬಹಳ ಪ್ರಾಸ್ಪರ್ ಆಗುತ್ತೆ. ಹೊಸ ಇನ್ವೆನ್ಷನ್ಸ್ ಬರುತ್ತೆ. ಅದರಲ್ಲಿ ಹೊಸ G ಅಂತ ಏನೋ ಕರೀತಾರಲ್ಲ, 3G, 4G, 5G, 6G, 7G ನ್ಯೂ ಜನರೇಷನ್ ಲಾಂಚ್ ಆಗುತ್ತೆ. ಟೆಲಿಕಾಂ ಇಂಡಸ್ಟ್ರಿ ವಿಲ್ ಪ್ರಾಸ್ಪರ್. ಯಾಕಂದ್ರೆ ಮೂರನೇ ಮನೆ ಇಸ್ ದಿ ಕಮ್ಯುನಿಕೇಶನ್ ಇಂಡಸ್ಟ್ರಿ, ಸಿಟಿಂಗ್ ಇನ್ ದಿ 10th ಹೌಸ್ ಆಫ್ ದಿ ವಾಟರ್ ಇಂಡಸ್ಟ್ರಿ ವಿಚ್ ಇಸ್ ದಿ ಓಷನ್. ಡೆಫಿನೆಟ್ಲಿ ಟೆಲಿಕಾಂ ಇಂಡಸ್ಟ್ರಿ ಬೂಮ್ ಆಗುತ್ತೆ. ಮುಂಚೆ ಯಾವ್ದೋ ಕಂಪನಿಗಳು ಏನೋ ₹1 ಕೊಟ್ಟಾಗ ಎಲ್ಲ ಬೂಮ್ ಆಯ್ತಲ್ಲ, ಆ ರೀತಿ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಹೆಸರು ಬಂದ್ಬಿಡುತ್ತೆ. ಟೆಲಿಕಾಂ ಇಂಡಸ್ಟ್ರಿ ವಿಲ್ ಮೇಕ್ ಲಾಟ್ ಆಫ್ ನೇಮ್ ಅಂಡ್ ಫೇಮ್. ಶಬ್ದ ಜಾಸ್ತಿ ಮಾಡುತ್ತೆ ಟೆಲಿಕಾಂ ಇಂಡಸ್ಟ್ರಿ ಸತಿ. ಹಾಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೇಜರ್ ಚೇಂಜಸ್ ಆಗ್ಬೋದು.
ಈಗ ಗವರ್ಮೆಂಟ್ ಹಿಡಿತದಲ್ಲಿ ಇದೆ, ಬಟ್ ಅದು ಪ್ರೈವೇಟೈಸೇಷನ್ ಆಗ್ಬೋದು ಅಥವಾ ಒಂದು ಮೇಜರ್ ಚೇಂಜಸ್ ಬರುತ್ತೆ. ಒಟ್ಟಿನಲ್ಲಿ ಒಳ್ಳೆ ಚೇಂಜಸ್ ಬರುತ್ತೆ. ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಸ್ಪೆಷಲಿ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥದ್ದು ತೋರಿಸುತ್ತೆ. ಕಡೆಯದಾಗಿ ಬಾರ್ಡರ್ ವಿಚಾರ ಹೇಳ್ತಾ ಇದ್ದಾಗ, ಕೇತು ಬಾರ್ಡರ್ ಅಲ್ಲಿ ಕೂತಿದ್ದಾಗ ಬಾರ್ಡರ್ ಇಶ್ಯೂಸ್ ಮತ್ತೆ ಬಂದೇ ಬರುತ್ತೆ. ಅದು ಎಲ್ಲಿ ಬೇಕಾದ್ರೂ ಆಗ್ಬೋದು, ಜಮ್ಮು ಅಂಡ್ ಕಾಶ್ಮೀರ ಆಗ್ಬೋದು, ಅಥವಾ ಈ ಕಡೆ ಲಡಾಖ್ ಆಗ್ಬೋದು, ಈ ಕಡೆ ಚೈನಾ ಬಾರ್ಡರ್ ಆಗ್ಬೋದು, ಮೇಘಾಲಯ ಸಿಕ್ಕಿಂ ಆಗ್ಬೋದು, ಈ ಕಡೆ ಬಾಂಗ್ಲಾದೇಶ ಆಗ್ಬೋದು. ಅದರದ್ದು ಖಂಡಿತ ಗಲಾಟೆಗಳು ಮತ್ತೆ ಭುಗಿಲೆದ್ದುತ್ತೆ. ಹಾಗೆ ಮುಂದೆ ನಾಲ್ಕನೇ ಅಧಿಪತಿ ಹೋಗೋಣ. ನಾಲ್ಕನೇ ಅಧಿಪತಿ ಹತ್ತರಲ್ಲಿ ಹೆವಿ ಮಳೆ ಅಂದ್ರೆ ತಡ್ಕೊಳಕ್ಕಾಗಲ್ಲ ಮಳೆ, ನೀರು ಎಲ್ಲ ಕಡೆ. ಆದ್ರೆ ನಾನು ಆಲ್ರೆಡಿ ಫಸ್ಟೇ ಹೇಳಿದೀನಿ, ಅತಿವೃಷ್ಟಿ ಅನಾವೃಷ್ಟಿ ಇಲ್ಲ, ಬೆಂಗಳೂರಲ್ಲಿ ಮಳೆನೇ ಇಲ್ಲ. ಆ ಕಡೆ ಪಕ್ಕದಲ್ಲಂತೂ ಸುರಿತಾನೇ ಇದೆ. ಇಲ್ಲಿ ನೋಡ್ಬೋದು, ಆ ಕಡೆ ಇಲ್ಲಿ ಡ್ರೈ, ಅಲ್ಲಿ ವೆಟ್, ಆತರ ಕಂಪ್ಲೀಟ್ಲಿ. ರೈನ್ಫಾಲ್ ಈಸ್ ಲೈಕ್ ಏನಂತಾರೆ, ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂತಾರಲ್ಲ, ಇಟ್ಸ್ ರೈನಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂತ. ಆತರ ಹೆವಿ ಮಳೆ, ತಡ್ಕೊಳಕ್ಕಾಗಲ್ಲ ಮಳೆ, ಅಷ್ಟು ಮಳೆ. ಕೆಲವು ಕಡೆ ಫ್ಲಡ್ಸ್ ಆಗುತ್ತೆ. ಹಾಗೆ ಸುನಾಮಿ ಚಾನ್ಸಸ್ ಅಂತೂ ಖಂಡಿತ ಇದೆ. ಯಾಕಂದ್ರೆ ಇಲ್ಲಿ ನಾವು ನಾಲ್ಕನೇ ಅಧಿಪತಿ ಆಗಿರ್ತಕ್ಕಂಥದ್ದು ಭೂತತ್ವದಲ್ಲಿದೆ, ಕೂತ್ಕೊಂಡಿರ್ತಕ್ಕಂಥದ್ದು ಜಲತತ್ವದಲ್ಲಿ. ಭೂ ಮತ್ತೆ ಜಲ ಎರಡು ಮಿಕ್ಸ್ ಆದಾಗ ಸುನಾಮಿಯ ಇಂಡಿಕೇಶನ್ಸ್ ಬಹಳ ಸ್ಟ್ರಾಂಗ್ ಆಗಿ ಬರ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಯಾಕಂದ್ರೆ 4ನೇ ಮನೆ ವಾಟರಿ ಸೈನ್ ಆಗಿರೋದ್ರಿಂದ ಬರ್ತಕ್ಕಂಥದ್ದು. ಸೊ ಇದರಿಂದ ಏನಾಗುತ್ತೆ, ಗವರ್ಮೆಂಟ್ಗೆ ಕಷ್ಟ, ನಷ್ಟಗಳು, ಬೆಳೆ ಹಾನಿ, ಕ್ರಾಪ್ಸ್, ಈ ಕ್ರಾಪ್ಸ್ ಇದೆಯಲ್ಲ ಹಾನಿ ಆಗ್ಬಿಡುತ್ತೆ. ಎಲ್ಲ ಕಡೆ ಕ್ರಾಪ್ಸ್ ಎಲ್ಲ ಡ್ರೈ, ಒಂದ್ ಕಡೆ ಫುಲ್ ಡ್ರೈ, ಒಂದ್ ಕಡೆ ಅತಿ ನೀರು ಹೆಚ್ಚಾಗಿ ಹಾಳಾಗ್ಬಿಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಎಜುಕೇಶನ್ ಸಿಸ್ಟಮ್ ಚೇಂಜಸ್ ಆಗುತ್ತೆ. ಎಜುಕೇಶನ್ ಸ್ವಲ್ಪ ಬಹಳ ಎತ್ತರಕ್ಕೆ ಹೋಗುತ್ತೆ. ತುಂಬಾ ಜನ ಅದೋದ್ಬೇಕು ಇದೋದ್ಬೇಕು. ಆಮೇಲೆ ಎಜುಕೇಶನ್ ವಿಚಾರದಲ್ಲಿ ಎಲ್ಲಾನು ಚೇಂಜಸ್ ಬರುತ್ತೆ. ಜನಗಳಿಗೆ ಎಜುಕೇಶನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಬಹಳ ಸ್ಟ್ರಾಂಗ್ ಆಗಿ ಬರ್ತಕ್ಕಂಥದ್ದು. ಒಂದು ವಿಶೇಷವಾಗಿರ್ತಕ್ಕಂಥದ್ದು ಒಂದು ಆಗತ್ತೆ, ಏನು ಅಂದ್ರೆ ಜನರಲ್ಲಿ ಪೇಟ್ರಿಯಾಟಿಸಮ್ ಅಂದ್ರೆ ನನ್ನ ದೇಶ. ಇವಾಗ ಎದೊಳ್ತಾ ಇದೀವಿ ನಾವು. ಈ ವರ್ಷ ನನ್ನ ದೇಶ ಅಂತ ಎದೊಳ್ತಕ್ಕಂಥದ್ದು, ಅದನ್ನ ಹಾಕಿದ್ವಿ, ಪಿಕ್ಚರ್ ಹಾಕ್ತಾ ಇದೀವಿ. ಎಲ್ರಿಗೂ ನೆನಪಾಗ್ತಿದೆ, ನಾನು ಭಾರತೀಯರು. ಹೌದೌದು, ಡೆಫಿನೆಟ್ಲಿ ಸ್ಟಾರ್ಟ್ ಆಗುತ್ತೆ. ಅದು ಧರ್ಮನು ಸೇರಿಸ್ಕೊಳ್ತಾ ಇದ್ರೋ ಏನೋ ಗೊತ್ತಿಲ್ಲ. 4ನೇ ಅಧಿಪತಿ ಹತ್ರಲ್ಲಿದ್ದಾಗ ಎಲ್ಲ ಒಂದ್ ಕಡೆ ಕಿಚ್ಚದ್ದು ಬಿಡುತ್ತೆ. ಬಾವುಟ ಇಟ್ಕೊಂಡು ಎಲ್ಲ ಓಡಾಡೋದು ಎಲ್ಲ ಕಡೆ. ಈ ವರ್ಷದಲ್ಲಿ ಸಿಕ್ಕಾಪಟ್ಟೆ ಆಗ್ಬಿಡುತ್ತೆ, ನಮ್ ದೇಶ ನಮ್ ದೇಶ ನಮ್ ದೇಶ. ಎಲ್ಲ ಕಡೆ ಹಾಡುಗಳು ಬರೀತಾರೆ, ಕವಿತೆಗಳು ಬರೀತಾರೆ, ಎಲ್ಲ ಎದೊಳ್ತಾರೆ. ಸಂಘ ಸಂಘಟನೆಗಳೆಲ್ಲ ಒಂದ್ ಟೈಮಲ್ಲಿ ಕೊರೋನಾ ವಿರುದ್ಧ ಬಾವುಟ ಎತ್ತಿದ್ರು ಅಲ್ವಾ. ಇದಕ್ಕಿಂತ ಯಾವ್ದೋ ಒಂದು ಕಿಟಿ ಪಾರ್ಟಿ ತಗೊಳ್ಳಿ, ಒಂದು ಲೇಡೀಸ್ ಗ್ರೂಪ್ ತಗೊಳ್ಳಿ, ಜೆಂಟ್ಸ್ ಗ್ರೂಪ್ ತಗೊಳ್ಳಿ, ಒಂದು ಸಂಘ ಸಂಸ್ಥೆ ತಗೊಳ್ಳಿ, ಕೊರೋನಾ ಓಡಿಸಿ, ಮಾಸ್ಕ್ ಹಾಕೊಳ್ಳಿ, ಕೈ ತೊಳ್ಕೊಳ್ಳಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಈ ಸತಿ ನಮ್ಮ ದೇಶ ಅಂತ ಎತ್ತಾ ಇರ್ತಾರೆ, ಬಾವುಟ ಹೇಳ್ತಾರೆ. ಪೇಟ್ರಿಯಾಟಿಸಮ್ ವಿಲ್ ಬಿ ವೆರಿ ಹೈ, ವೆರಿ ವೆರಿ ಹೈ. ಸಾಮಾನ್ಯವಾಗಿರಲ್ಲ ಅದು. ಎಲ್ಲ ಮುಂಚೆ ಎಲ್ಲ ಏನೋ ಶಾಲಾ ಹಾಕೊಂಡ್ಬರೋರು, ಈಗ ಎಲ್ಲಾನು ಶಾಲಾ ಹಾಕೊಂಡ್ಬಂದ್ಬಿಡ್ತಾರೆ. ದೇಶ ಅಂದಿದ ತಕ್ಷಣ ನಮ್ಮ ನೀವು ಹೇಳ್ತಿರೋದನ್ನ ಕೇಳ್ತಿದ್ರೆ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ ಗುರುಜಿ. ವೆರಿ ಸ್ಟ್ರಾಂಗ್ ಆಗಿ ಬರುತ್ತೆ. ಇತ್ತೀಚಿನ ಕಾಶ್ಮೀರ್ ಫೈಲ್ಸ್ ಅವೆಲ್ಲ ಬಂದಿದೆಯಲ್ಲ, ಹೌದು, ಅದೆಲ್ಲ ನಮಗೆ ರೋಮಾಂಚನ ಕೆಲವು ತಂದಿದೆ. ಹೌದು, ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನೆಕ್ಸ್ಟ್ 5th ಲಾರ್ಡ್ ಬಗ್ಗೆ ಮಾತಾಡ್ತೀನಿ, ಖಂಡಿತ ಅವಾಗ ಅದರಲ್ಲಿ ಚೇಂಜಸ್ ನಾನು ನೋಡಬಹುದು. ಇದರಲ್ಲಿ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಲ್ಯಾಂಡ್ ಸ್ಲೈಡ್ ಆಗ್ತಕ್ಕಂಥದ್ದು ಮತ್ತೆ ಕಳಿಸ್ತಾ ಇದೆ. ಹೋದ ವರ್ಷನೂ ಹೇಳಿದ್ದೆ. ಯಾಕಂದ್ರೆ 4ನೇ ಅಧಿಪತಿ ಗುಡ್ಡ, 10ನೇ ಅಧಿಪತಿ ನೀರು. ಆ ಗುಡ್ಡ ಸ್ಲೈಡ್ ಆಗೋದು ಮತ್ತೆ ಪ್ರಾರಂಭವಾಗುತ್ತೆ. ಲ್ಯಾಂಡ್ ಸ್ಲೈಡ್ ಫ್ರಮ್ ಹಿಲ್ಸ್ ಅಂಡ್ ದಿ ಓಷನ್ ಮೋರ್. ಸಿಕ್ಕಾಪಟ್ಟೆ ಎಲ್ಲ ಕಡೆ ಆಗ್ಬಿಡುತ್ತೆ, ರೋಡ್ ಬ್ಲಾಕ್ ಆಗ್ಬಿಡುತ್ತೆ. ಮೊನ್ನೆ ತಿರುಪತಿ ಆಗಿತ್ತಲ್ಲ, ಸಡನ್ ಆಗಿ ಲ್ಯಾಂಡ್ ಸ್ಲೈಡ್ ಎಲ್ಲ ಬಂತಲ್ಲ, ಅದೇ ತರ ಬೇಕಾದಷ್ಟು ಕಡೆ ಆಗಿದೆ. ನಮ್ ಚಾರ್ಮುಡಿ ಘಾಟಲ್ಲೂ ಆಯ್ತು ಲಾಸ್ಟ್ ಟೈಮ್. ಮತ್ತೆ ಈ ಸತಿನೂ ಲ್ಯಾಂಡ್ ಸ್ಲೈಡ್ ಜಾಸ್ತಿನೇ ಆಗುತ್ತೆ, ಕಮ್ಮಿ ಇಲ್ಲ. ಅದಕ್ಕಿಂತ ಮುಂಚೆ ಲ್ಯಾಂಡ್ ಸ್ಲೈಡ್ ಆಗಿರ್ಲಿಲ್ಲ ನೋಡಿ, 2020ರಲ್ಲಿ ಆಗಿರ್ಲಿಲ್ಲ, ಎಲ್ಲೂ ಲ್ಯಾಂಡ್ ಸ್ಲೈಡ್ ಆಗಿರಲಿಲ್ಲ. ಈಗ ನಮಗೆ 21, 22ರಲ್ಲಿ ಆಯ್ತು. ಈಗ 22, 23ರಲ್ಲೂ ಮತ್ತೆ ಆಗುತ್ತೆ. ನಮ್ದು ಕರೆಕ್ಟ್ ಆಗಿ ಎವ್ರಿ ಇಯರ್ ನಾವು ತಗೊಳ್ಬೇಕು, ಕನ್ಸಿಡರೇಷನ್ ತಗೊಳ್ಬೇಕು. ಎವ್ರಿ ಇಯರ್ ಕನ್ಸಿಡರೇಷನ್ ತಗೊಂಡಾಗ ನಾವು ನಮ್ಮ ಒಂದು ಉಗಾದಿ ಭವಿಷ್ಯ ಪರ್ಫೆಕ್ಟ್ ಆಗಿ ಬರುತ್ತೆ. ಲ್ಯಾಂಡ್ ಸ್ಲೈಡ್ ಅಂತೂ ಡೆಫಿನೆಟ್ಲಿ ಇದೆ. ಮನೆಗಳೆಲ್ಲ ಉರುಳುತ್ತವೆ, ಎಲ್ಲ ಈ ದಿಬ್ಬದಲ್ಲಿ ಕಟ್ಟಿರ್ತಾರೆ, ಎಲ್ಲ ಉರುಳುತ್ತೆ. ಮೋಸ್ಟ್ ಪ್ರಾಬಲಿ ನಮಗೆ ಇಲ್ಲಿ ಹಿಲ್ಲಿ ರೀಜನ್ ಅಂದ್ರೆ ಈ ಕಡೆ ಚಾರ್ಮುಡಿ ಘಾಟ್ ಇದೆ, ಈ ಕಡೆ ಮಡಿಕೇರಿ ಕಡೆ ಒಂದ್ ಸ್ವಲ್ಪ ಇದೆ. ಮತ್ತೆ ಲ್ಯಾಂಡ್ ಸ್ಲೈಡ್ ತೋರಿಸ್ತಾ ಇದೆ. ಹಾಗೆ ರಿಯಲ್ ಎಸ್ಟೇಟ್ ಬಹಳ ಬೂಮ್ ಆಗುತ್ತೆ, ಫಸ್ಟ್ ಕ್ಲಾಸ್.
ರಿಯಲ್ ಎಸ್ಟೇಟ್ ಇದೆಯಲ್ಲ, ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ. ಇನ್ನು ನಾವು ಈ ವರ್ಷ ಭೂಮಿ ಖರೀದಿ, ಮನೆ ಖರೀದಿ ಮಾಡಕ್ಕಲ್ಲ, ಮನೆ ಖರೀದಿ ಎಲ್ಲ ಹೆಚ್ಚು ರೇಟ್ಗಳಾಗ್ಬಿಡುತ್ತೆ, ಕಾಸ್ಟ್ಲಿ ಆಗ್ಬಿಡುತ್ತೆ, ಸಡನ್ ರೇಟ್ಸ್ ಜಾಸ್ತಿ ಆಗ್ಬಿಡುತ್ತೆ. ಎಲ್ಲ ಪರ್ ಸ್ಕ್ವೇರ್ ಫೀಟ್ ಇವಾಗ ಕ್ಯಾಲ್ಕುಲೇಟ್ ಮಾಡ್ತಾರಲ್ಲ, ಜಾಸ್ತಿ ಆಗುತ್ತೆ, ರೇಟ್ ಜಾಸ್ತಿ ಆಗುತ್ತೆ. ವ್ಯಾಪಾರ ವಹಿವಾಟು ಆಗುತ್ತೋ, ಎಕನಾಮಿ ಡೌನ್, ರೇಟ್ ಅಂತೂ ಜಾಸ್ತಿ ಇರ್ತಕ್ಕಂಥದ್ದು. ಇಷ್ಟು ಈ 4ನೇ ಮನೆಯ ವಿಚಾರ. 5ನೇ ಮನೆಗೆ ಹೋಗೋಣ. 5ನೇ ಮನೆ ವೆರಿ ಇಂಪಾರ್ಟೆಂಟ್ ಹೌಸ್, 5th ಹೌಸ್. ಇಲ್ಲಿ ಶುಕ್ರ 9ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಒಬ್ಬ ಫೇಮಸ್ ಫಿಲಂ ಫೆಟರ್ನಿಟಿ, ಬಹಳ ಹೆಸರು ಮಾಡಿರ್ತಕ್ಕಂಥ ಒಬ್ಬ ಫೇಮಸ್ ಫಿಲಂ ಫೆಟರ್ನಿಟಿ ಡೆತ್ ಆಗ್ತಕ್ಕಂಥದ್ದು ಈ ವರ್ಷ ತೋರಿಸ್ತಾ ಇದೆ. ಲಾಸ್ಟ್ ಇಯರ್ ಹೆಸರು ಮಾಡಿ ಇದಾಗ್ತಾರೆ ಅಂದಾಗ ನಾವು ಅದನ್ನು ತೋರಿಸಿದ್ವಿ ಎಲ್ಲ ಕಡೆ. ಆದ್ರೆ ಈ ಸತಿ ಫಿಲಂ ಇಂಡಸ್ಟ್ರಿಲಿ ಸ್ವಲ್ಪ ನೇಮ್ ಮಾಡಿರ್ತಕ್ಕಂಥವ್ರು, ಎಸ್ಪೆಷಲಿ ಈ ಬಾಲಿವುಡ್ ಸೈಡ್ ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ 5th ಲಾರ್ಡ್ 9th ಹೋಗಿದೆ. 9th ಅಂತಂದಾಗ ಆ ಲಾರ್ಡ್ 12th ಲಾರ್ಡ್ ಆಗಿದ್ದಾನೆ. 12th ಇಸ್ ದಿ ಹೌಸ್ ಆಫ್ ಡೆತ್ ಅಂತ ಕರಿತೀವಿ. ಸೊ ಸ್ವಲ್ಪ ಫಿಲಂ ಇಂಡಸ್ಟ್ರಿಲಿ ಮತ್ತೆ ಒಂದು ಕಪ್ಪು ಛಾಯೆ ಆಗ್ತಕ್ಕಂಥದ್ದು, ಮೌನ ಆಗ್ತಕ್ಕಂಥದ್ದು, ನೀರವ ಮೌನ ಆಗ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾರೆ. ಹಾಗೆ ಈ ವರ್ಷ ಜನನ ಸಂಖ್ಯೆಗಳು ನಾವು ತಗೊಂಡಾಗ ಫಿಮೇಲ್ ಬರ್ತ್ ಜಾಸ್ತಿ. ನಾವು ಸಂತಾನದಲ್ಲೂ ಕೂಡ ಉಗಾದಿ ಭವಿಷ್ಯದಿಂದ ನೋಡಬಹುದು, ಮೇಲ್ ಬರ್ತ್ ಜಾಸ್ತಿನಾ ಫಿಮೇಲ್ ಬರ್ತ್ ಜಾಸ್ತಿನಾ ಅಂತ. ಸೊ ಹೆಣ್ಣು ಮಕ್ಕಳು ಜನನ, ಹೆಣ್ಣು ಶಿಶು ಜನನ ಅತ್ಯಂತ ಹೆಚ್ಚು ಅಂತ ಹೇಳಿ ಈ ವರ್ಷ. ಯಾಕಂದ್ರೆ 5th ಹೌಸ್ ಇಸ್ ದಿ ಹೌಸ್ ಆಫ್ ಶುಕ್ರ. ಸೊ ಆ ಕಾಂಬಿನೇಷನ್ ನಾವು ತಗೊಂಡಾಗ ಶುಕ್ರ ಇಸ್ ಎ ಫಿಮೇಲ್ ಪ್ಲಾನೆಟ್. ಸೊ ಫಿಮೇಲ್ ಬರ್ತ್ ಸ್ವಲ್ಪ ಬರ್ತ್ ರೇಟ್ ಅಂತ ಕರಿತೀವಲ್ಲ, ಸ್ವಲ್ಪ ಅತಿ ಹೆಚ್ಚಾಗಿ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ಕ್ರೈಮ್ಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕಂದ್ರೆ 5ನೇ ಮನೆ ಕ್ರೈಮ್ಸ್ ಅಂತ ತೋರಿಸ್ತೀವಿ. 5ನೇ ಅಧಿಪತಿ 9ರಲ್ಲಿರೋದ್ರಿಂದ ಕ್ರೈಮ್ಸ್ ಬಹಳ ಕಮ್ಮಿ ಆಗುತ್ತೆ. ಮತ್ತೆ ಹೆಂಗಸರ ಮೇಲೆ ಕ್ರೈಮ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅದೊಂದು ಒಳ್ಳೆ ಇದು. ಫಿಲಂ ಇಂಡಸ್ಟ್ರಿ ಬೂಮ್ ಆಗುತ್ತೆ. ಇನ್ನು ಹೊಸ ಚಿತ್ರಗಳು, ಮೈ ಜುಮ್ ಅನ್ಸೋಂತ ಚಿತ್ರಗಳು ಸ್ಟಾರ್ಟ್ ಆಗುತ್ತೆ. ಒಂದು ಫೇಮ್ ಬರ್ತಕ್ಕಂಥದ್ದು. ಬಹಳ ಹಿಂದೆ ನಾವು ಯಾವ ಫಿಲಂ ಚೆನ್ನಾಗಿದೆ ಅಂತ ನಾವು ನೆನೆಸ್ಕೊಂಡ್ರೆ ಹಿಂದೆ ಒಂದು 5-6 ಬರ್ತದೆ. ನೀವು ಇಂಗ್ಲಿಷ್ ಅಲ್ಲಿ ಯಾವ್ದಾರ ಒಳ್ಳೆ ಫಿಲಂ ಹೇಳೋ ಈಗ ಬಂದಿರೋದು ಅಂದ್ರೆ ಯಾವ್ದೋ ಒಂದು ಹೇಳ್ಬಿಡ್ತೀವಿ. ಜುರಾಸಿಕ್ ಪಾರ್ಕ್ ಅಂತೀವಿ, ಆಮೇಲೆ ಅವತಾರ್ ಅಂತ ಹೇಳ್ತೀವಿ, ಟೈಟಾನಿಕ್ ಅಂತ ಹೇಳ್ಬಿಡ್ತೀವಿ. ಆ ರೀತಿ ರಿಮಾರ್ಕಬಲ್ ಮೂವಿ ಒಂದು ಬರುತ್ತೆ, ಇತಿಹಾಸ ಸೃಷ್ಟಿ. ಎಸ್, ಫ್ಯಾಂಟಾಸ್ಟಿಕ್, ಪರ್ಫೆಕ್ಟ್ ಆಗಿ ಹೇಳಿದ್ರೆ. ಇತಿಹಾಸ ಸೃಷ್ಟಿ ಅದು ಪರ್ಮನೆಂಟ್ ಆಗಿ ಉಳಿಬೇಕು. ಯಾಕಂದ್ರೆ 5th ಲಾರ್ಡ್ 10ನೇ ಅಧಿಪತಿ ಜೊತೆ ಸೇರಿದ್ದಾನೆ. ಯಾರು? ಗುರು 9ನೇ ಮನೆಯಲ್ಲಿ. ಸೊ 5th ಲಾರ್ಡ್ ಇನ್ 9th ವಿತ್ ದಿ ಲಾರ್ಡ್ ಆಫ್ ದಿ 10th ಹೌಸ್ ಇಸ್ ದಿ ನೇಮ್. 9ನೇ ಮನೆ ಪ್ರಚಾರ ಆಗ್ತಕ್ಕಂಥದ್ದು, ಲಕ್ ಬರ್ತಕ್ಕಂಥದ್ದು. ಒಂದು ಒಳ್ಳೆ ಮೂವಿ, ಇಟ್ ವಿಲ್ ಬಿ ಸ್ಟ್ಯಾಂಪ್ಡ್. ಇವತ್ತು ನೋಡ್ತಾರೆ ಅದನ್ನ. ಈಗ ಹಳೆ ಮೂವಿಗಳು ನಾವು ಯಾವ್ದಾದ್ರು ಇರ್ತವೆ ಮೂವ್ ಆಗ್ತಕ್ಕಂಥದ್ದು. ಹಾಗೆ ಇದು ಇನ್ನ 5ನೇ ಮನೆದು ಇನ್ನ ಸ್ವಲ್ಪ ಬ್ರೇಕ್ ಆದ್ಮೇಲೆ ಕಂಟಿನ್ಯೂ. ಖಂಡಿತ ಗುರುಗಳೇ. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಈ ವರ್ಷದಲ್ಲಿ ಏನೆಲ್ಲ ರೀತಿಯಾದಂತಹ ಬದಲಾವಣೆಗಳಾಗುತ್ತೆ ಅಂತ ಹೇಳಿ ಮತ್ತಷ್ಟು ಮಾಹಿತಿಯನ್ನ ಡಾಕ್ಟರ್ ದಿನೇಶ್ ಗುರೂಜಿ ಅವರಿಂದ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ನಕ್ಷತ್ರ ನಾಡಿ ಪೀಸ್ ಫೌಂಡೇಶನ್ ಸಕ್ಸಸ್ 528. Donate ₹528 for temple fund and know your future by well-trained and qualified team of astrologers from Dr. Dinesh Guruji's ನಕ್ಷತ್ರ ನಾಡಿ. ದೇವಾಲಯದ ನಿರ್ಮಾಣಕ್ಕಾಗಿ ₹528 ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿರವರ ಜ್ಯೋತಿಷ್ಯ ತಂಡ. ಧನ್ಯವಾದಗಳು. ಚಿಕ್ಕ ವಿರಾಮದ ನಂತರ ಯುಗಾದಿ ವಿಶೇಷ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಜಿ, 5ನೇ ಮನೆಯನ್ನ ಕುರಿತಾಗಿ ಮತ್ತಷ್ಟು ವಿವರ ತಿಳಿಸ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು. ಖಂಡಿತ. ಈ 5ನೇ ಮನೆ ಮತ್ತೊಂದು ವಿಶೇಷ ಏನು ಅಂತಂದ್ರೆ ಕಲ್ಚರಲ್ ಮತ್ತೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಆಗುತ್ತೆ ಎಲ್ಲರಿಗೂ. ಎಲ್ಲಿ ನೋಡು ಸಂಭ್ರಮ, ಎಲ್ಲಿ ನೋಡಿದ್ರು ಡ್ಯಾನ್ಸ್, ಎಲ್ಲಿ ನೋಡಿದ್ರು ಹಬ್ಬದ ವಾತಾವರಣ. ಎಲ್ಲರೂ ಕೂಡ ಪಾರ್ಟಿ ಮೂಡಲ್ಲಿ ಜಾಸ್ತಿ ಇರ್ತಾರೆ ಅಂತ ಹೇಳ್ಬೋದು. ಎಲ್ಲ ನಮ್ಮ ಐಕ್ಳು ಭಾಷೆಯಲ್ಲಿ ಪಾರ್ಟಿ ಮಾಡ್ತಕ್ಕಂಥದ್ದು, ಪ್ರತಿಯೊಂದು ವಿಚಾರದಲ್ಲೂ ಪಾರ್ಟಿ ಮೂಡಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ಒಂದು ಬೇಸರದ ಸಂಗತಿ ಅಂದ್ರೆ ಒಬ್ರು ನ್ಯಾಷನಲ್ ಲೀಡರ್ ಸಾವನ್ನಪ್ತಾರೆ. ಇಂಪಾರ್ಟೆಂಟ್ ನ್ಯಾಷನಲ್ ಲೀಡರ್ ಅವರು
ಪಾರ್ಟಿಲಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರು, ಜೋರಾಗಿರ್ತಕ್ಕಂಥವ್ರು, ದೊಡ್ಡವರು. ಯಾಕಂದ್ರೆ 5th ಲಾರ್ಡ್ 9th ಅಲ್ಲಿ ಇರ್ತಕ್ಕಂಥದ್ದು, 10ನೇ ಮನೆ 9th ಬಂದಿದೆ, 12ನೇ ಮನೆಯಲ್ಲಿ ಸೇರೋದ್ರಿಂದ ಒಬ್ರು ಇಂಪಾರ್ಟೆಂಟ್ ನ್ಯಾಷನಲ್ ಲೀಡರ್ ಖಂಡಿತ ಇದು ಮಾಡ್ತಾರೆ. ನ್ಯಾಷನಲ್ ಅಂತಂದಾಗ ನಾವು ರಾಜ್ಯನ ತಗೊಳ್ಬಹುದು ಅದರಲ್ಲಿ, ಯಾಕಂದ್ರೆ ಅವರು ನ್ಯಾಷನಲ್ಗೂ ರೆಪ್ರೆಸೆಂಟ್ ಮಾಡ್ತಾರೆ. ಈ ವರ್ಷ ಸಾವನ್ನಪ್ತಾರೆ ಒಬ್ರು ನ್ಯಾಷನಲ್ ಲೀಡರ್ ಆಗಿರ್ತಕ್ಕಂಥವ್ರು. ಇದೇನಾಗುತ್ತೆ, ಯಾರು ಅಂತ ಹೇಳಬೇಕು ಅಂದ್ರೆ ಎಲ್ಲರ ಜಾತಕ ಇಟ್ಟು ಯಾರಿಗೆ ಆ ಒಂದು ಕಾಂಬಿನೇಷನ್ ಇದಕ್ಕೂ ಅದಕ್ಕೂ ಮ್ಯಾಚ್ ಆಗುತ್ತೋ ಅದನ್ನ ಹೇಳ್ಬೋದು. ನಾವು ಹೇಳ್ಬೋದು, 100% ಹೇಳ್ಬೋದು, ಖಂಡಿತ ಹೇಳ್ಬೋದು. ಯಾಕಂದ್ರೆ ಯಾರಿಗೆ ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳಿ, ಇದು ಮೇಲಿನ ಜಾತಕಗಳು. ಕೆಳಗಿನ ಜಾತಕ ಯಾರಿಗೆ ಅದು ಸೂಟ್ ಆಗುತ್ತೋ ಅದನ್ನೆಲ್ಲ ಈ ಭಗವಂತ ಆರಿಸ್ಕೊಳ್ತಾ ಇರ್ತಾನೆ. ಆಸ್ ಅಬೌವ್ ಆಸ್ ಬಿಲೋ ಅಂತ ಒಂದು ವರ್ಡ್ ಇದೆ. ಆಸ್ ಅಬೌವ್ ಆಸ್ ಬಿಲೋ ಅಂತ ಒಂದು ವರ್ಡ್ ಇದೆ. ಮೇಲ್ಗಡೆ ಇರ್ತಕ್ಕಂಥ ಏನೇನು ನಾವು ಇಲ್ಲಿ ಓದ್ತಾ ಇದೀವೋ, ಕೆಳಗಡೆ ಹೂಯರ್ ಇಸ್ ಅಪ್ಲಿಕಬಲ್ ಆಗತ್ತೆ. ಹಾಗೆ ಟ್ರಾವೆಲ್ ಜಾಸ್ತಿ ಆಗುತ್ತೆ ಅಕ್ರಾಸ್ ದಿ ಇದು ಕಂಟ್ರಿ. ತುಂಬಾ ಜನ ಟ್ರಾವೆಲ್ ಮಾಡಕ್ ಶುರು ಮಾಡ್ತಾರೆ. ಯಾಕಂದ್ರೆ ಪಂಚಮಾಧಿಪತಿ ನವಮದಲ್ಲಿ ಟ್ರಾವೆಲ್ ಸಿಕ್ಕಾಪಟ್ಟೆ ತೋರಿಸುತ್ತೆ. ಅಂದ್ರೆ ಎಲ್ಲರೂ ನಡ್ರಿ ಅಲ್ಲಿ ನೋಡ್ಕೊಂಬೋಣ, ಇಲ್ಲೋಗೋಣ, ಅಲ್ಲೋಗೋಣ, ನಾರ್ತ್ ಹೋಗೋಣ, ಸೌತ್ ಹೋಗೋಣ, ಈಸ್ಟ್ ಹೋಗೋಣ, ವೆಸ್ಟ್ ಹೋಗೋಣ. ಟ್ರಾವೆಲ್ ಇಂಡಸ್ಟ್ರಿ ವಿತಿನ್ ಇಂಡಿಯಾ ಜಾಸ್ತಿ ಇರುತ್ತೆ. ವಿತಿನ್ ಇಂಡಿಯಾ ಜಾಸ್ತಿ ಇರ್ತಕ್ಕಂಥದ್ದು. ಮುಂದೆ 6ನೇ ಮನೆ ಬಗ್ಗೆ ಮಾತಾಡೋಣ. 6ನೇ ಮನೆ ಬಗ್ಗೆ ಮಾತನಾಡಕ್ಕಿಂತ ಮುಂಚೆ ಕೊನೆಯ ವರ್ಷದಲ್ಲಿ ಒಂದು ವಿಶೇಷವಾದಂತ ಮಾತನ್ನ ಹೇಳಿದ್ರೆ ಧರ್ಮದ ಬಗ್ಗೆ, ಅದೊಂದು ಕಿರು ವಿಡಿಯೋ ಇದೆ ಗುರುಜಿ, ನೋಡ್ಕೊಂಡು ಬರೋಣ. ವೀಕ್ಷಕರೇ ಬನ್ನಿ ನೋಡೋಣ. 12ನೇ ಮನೆ ಹಾಸ್ಪಿಟಲ್, ಪ್ರಿಸನ್ ಮತ್ತೆ ಟೆಂಪಲ್ ಅಂತ ನಾವ್ ಏನ್ ಕರಿತೀವಿ, ಅದು 11ನೇ ಮನೆ ಇರೋದ್ರಿಂದ ಸಾಕಷ್ಟು ಚೇಂಜಸ್ ಬರುತ್ತೆ. ಈ ಟೆಂಪಲ್ ವಿಚಾರದಲ್ಲಿ, ದೇವಸ್ಥಾನ ವಿಚಾರಗಳಲ್ಲಿ ಸಾಕಷ್ಟು ಚೇಂಜ್ ಬರುತ್ತೆ. ತುಂಬಾನೇ ಚೇಂಜ್ ಅಂದ್ರೆ ಎಕ್ಸಲೆಂಟ್ ಚೇಂಜಸ್. ಧರ್ಮ ಕಾರ್ಯಗಳಿಗೆ ಸಾಕಷ್ಟು ಹಣ ಬರುತ್ತೆ. ಎಲ್ಲರೂ ಸ್ಪಿರಿಚುವಲ್ ಕಡೆ ಸ್ವಲ್ಪ ಶಿಫ್ಟ್ ಆಗ್ತಕ್ಕಂತ ಸಾಧ್ಯತೆನೆ ಜಾಸ್ತಿ ಇರುತ್ತೆ. ದೇವರು ನಂಬೋದು, ನಂಬಿಕೆ ಅದೆಲ್ಲ ಸ್ವಲ್ಪ ಆ ಕಡೆ ಒಂದು ಪ್ಯಾರಾಡೈಮ್ ಶಿಫ್ಟ್ ಅಂತ ಅದು ಸ್ಟಾರ್ಟ್ ಆಗುತ್ತೆ. ಖಂಡಿತ ಗುರುಗಳೇ, ನಿಮ್ಮಿಂದ ಈಗ ಯಾವ ಗುರುಗಳೇ ನೀವು ಹೇಳಿದಂತಹ ಮಾತುಗಳು ಅಕ್ಷರ ಸಹ ಸತ್ಯ ಆಗಿತ್ತು ಅಂತಾನೆ ಹೇಳ್ಬಹುದು. ಸೊ 6ನೇ ಮನೆ ಈಗ ಈ ವರ್ಷದಲ್ಲಿ ಹೇಗಿದೆ ತಿಳಿಸ್ಕೊಳ್ಳಿ. ಖಂಡಿತ. ಇಲ್ಲಿ 6ನೇ ಮನೆಯಲ್ಲಿ ಕೇತು ಕೂತಿದ್ದಾನೆ. 6ನೇ ಅಧಿಪತಿ ಆಗಿರ್ತಕ್ಕಂಥ ಮಂಗಳ ವಾರ್ 8ನೇ ಮನೆಗೆ ಹೋಗಿದ್ದಾನೆ. 8ನೇ ಮನೆ ಅಧಿಪತಿ ಶನಿ. ಆ ಶನಿ ಧರ್ಮಾಧಿಪತಿ. ಧರ್ಮ ಯುದ್ಧ ಅತಿ ಹೆಚ್ಚಾಗತ್ತೆ ಈ ವರ್ಷ. ಧರ್ಮಯುದ್ಧ ಅದು ಬೇರೆ ಬೇರೆ ದೇಶಗಳಿಗಲ್ಲ, ನಮ್ಮ ಒಳಗಡೆನೆ ಫೈಟಿಂಗ್ ವಿತ್ ಇನ್ ದಿ ಕಂಟ್ರಿ. ಯಾಕಂದ್ರೆ 9ನೇ ಅಧಿಪತಿ ಆಗಿರ್ತಕ್ಕಂಥ ಶನಿ 8ರಲ್ಲಿ ಕೂತಿದ್ದಾನೆ. ಸೊ ಈಗ ಜಸ್ಟ್ ಸ್ಟಾರ್ಟ್ ಅಂತ ಹೇಳ್ಬೋದು ಅಷ್ಟೇ ಹೊರತು ಅದಕ್ಕೇನು ಮುಗಿದೋಗುತ್ತೆ ಅಂತಲ್ಲ. ಎಲ್ಲಾ ರಾಜ್ಯಕ್ಕೂ ಎಲ್ಲಾ ಪ್ರದೇಶಕ್ಕೂ ಹರಡಿ ಒಂದು ಧರ್ಮಯುದ್ಧ ಅಂತ ಹೇಳ್ಬೋದು. ಇದು ಅಷ್ಟೇ. ಧರ್ಮ, ಯಾವ ಧರ್ಮಕ್ಕೆ ಮೇಲು ಯಾವ ಧರ್ಮ ಕೀಳು ಅಂತಕ್ಕಂಥ ಒಂದು ಹುಚ್ಚು ಕಲ್ಪನೆ. 6ನೇ ಅಧಿಪತಿ 8ರಲ್ಲಿದ್ದಾಗ ವಾರ್ ಝೋನ್ ತರ ಕ್ರಿಯೇಟ್ ಆಗಿಬಿಡುತ್ತೆ. ಎಲ್ಲರೂ ವಾರ್ ಝೋನ್. ಹಾಗೆ ಇಲ್ಲಿ ಕಮ್ಯುನಲ್ ರೈಟ್ಸ್ ಜಾಸ್ತಿ ಆಗ್ಬಿಡುತ್ತೆ. ಹೊಡೆದಾಡೋದು, ಬಡದಾಡೋದು, ಅವ್ರು ಬಂದು ಇವ್ರು ಹೊಡೆಯೋದು ಬಹಳ ಹೆಚ್ಚು. ಯಾಕಂದ್ರೆ 6ನೇ ಅಧಿಪತಿ ಆಗಿರ್ತಕ್ಕಂಥ ಮಂಗಳ ರಕ್ತಪಾತವನ್ನು ತರ್ತಾನೆ. 8ನೇ ಅಧಿಪತಿಯಲ್ಲಿ ಶನಿ. 8ನೇ ಅಧಿಪತಿ 8ರಲ್ಲೇ ಇರೋದ್ರಿಂದ ಸ್ವಲ್ಪ ಜನ ಈ ಕಮ್ಯುನಲ್ ರೈಟ್ಸ್ ಅಲ್ಲಿ ಸಾಯ್ತಾರೆ. ಧರ್ಮಕ್ಕೋಸ್ಕರ ಸಾಯ್ತಾರೆ. ನಾನು ಮೇಲು ನೀನು ಕೀಳು, ನಿಂದ ಮೇಲು ನಂದು ಕೀಳು ಅಂತ ಹೇಳ್ತಕ್ಕಂಥದ್ದು ಒಂದು ವಯಸ್ಸು ಆಗ್ತಕ್ಕಂಥದ್ದು ಬಹಳ ಹೆಚ್ಚಾಗಿ ತೋರಿಸ್ತಾ ಇದೆ. ಧರ್ಮ ಯುದ್ಧ, ಪೊಲೀಸು ಗೀಲೀಸು ಎಲ್ಲ ಬರ್ತಾರೆ. ಇದೆಲ್ಲ ಸ್ಟಾರ್ಟ್ ಆಗೋದು ಆಲ್ರೆಡಿ ಹೇಳಿದೆನಲ್ಲ, ಸ್ವಲ್ಪ ಕೋಸ್ಟಲ್ ಭಾಗದಿಂದ ಶುರು ಆಗುತ್ತೆ. ಎಸ್ಪೆಷಲಿ ಸ್ವಲ್ಪ ಇನ್ನು ಕೇರಳ ಸ್ಟಾರ್ಟ್ ಆಗುತ್ತೆ, ಆಮೇಲೆ ನ್ಯೂಸ್ ಬರುತ್ತೆ. ನೀವು ಹೇಳ್ತೀರಾ ಇವತ್ತು ಯಾವ್ದೋ ನಾವು ಹೇಳ್ತಾ ಇದೀವಿ, ಇಟ್ಲಿ ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ದಿ ಆ ಮೂಲೆಯಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾರ್ತ್ ವೆಸ್ಟ್ ಅಲ್ಲಿ ಸಮಸ್ಯೆ, ಮತ್ತೆ ಭಾರತದ ಮಧ್ಯಭಾಗದಲ್ಲಿ ಸಮಸ್ಯೆ ಹೆಚ್ಚಾಗುತ್ತೆ, ಕ್ಲಾಶಸ್ ಹೆಚ್ಚಾಗುತ್ತೆ. ಹಾಗೆ ಇಲ್ಲಿ ಒಂದು ಮೇಜರ್ ವಿಚಾರ ಹೇಳಬೇಕು ಅಂತಂದ್ರೆ ಸೂಸೈಡ್ ಸ್ಕ್ವಾಡ್, ಸೂಸೈಡ್ ಬಾಂಬರ್, 6th ಲಾರ್ಡ್ ಇನ್ 8th ಸೂಸೈಡ್ ಬಾಂಬರ್ ಡೆಫಿನೆಟ್ಲಿ ಹಾಗೆ ಆಗುತ್ತೆ. ಇದು ನ್ಯಾಷನಲ್ ನ್ಯೂಸ್ ಆಗುತ್ತೆ. ಇದು ಇದರಲ್ಲಿ ವಿಶೇಷ ಏನು ಅಂತಂದ್ರೆ, ಒಂದು ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನು ಅಂತಂದ್ರೆ, ಒಂದು ಫಿಮೇಲ್ ಇನ್ವಾಲ್ವ್ಮೆಂಟ್ ಬಂದ್ಬಿಡುತ್ತೆ. ಮುಂದೇನೆ ಹೇಳ್ತೀನಿ, ಅದು ಒಂದು ಫಿಮೇಲ್ ಇನ್ವಾಲ್ವ್ಮೆಂಟ್, ಅದೇ ಆಶ್ಚರ್ಯ ಆಗ್ಬಿಡುತ್ತೆ. ಸೂಸೈಡ್ ಸ್ಕ್ವಾಡ್ ಅಲ್ಲಿ ಒಂದು ಫಿಮೇಲ್ ಮೇಜರ್ ಆಗಿ. ಬಹಳ ನಾವು ಹಿಂದೆ ರಾಜೀವ್ ಗಾಂಧಿ ಹತ್ಯೆ ಇದ್ರಲ್ಲಿ ನೋಡಿದ್ವಲ್ಲ, ಅವಾಗ ಆ ಹೆಸರು ಬಹಳ ಪ್ರಚಲಿತದಲ್ಲಿತ್ತು. ಆ ಒಂದು ಹೆಣ್ಮಗಳ ಸುದ್ದಿ ಈಗಲೂ ಕೇಳ್ತಾರೆ. ಹೌದು, ರಾಜ್ಕುಮಾರ್, ಇದು ಒಂದು ರಾಜೀವ್ ಗಾಂಧಿ ಅಂತಂದ್ರೆ ಆ ಒಂದು ಇದು ಬರ್ತಕ್ಕಂಥದ್ದು. ಇದು ಬಹಳ ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದು. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು, ಭೂತತ್ವದಲ್ಲಿ ಶನಿ ಮತ್ತೆ ಮಂಗಳ ಕೂತಿರೋದ್ರಿಂದ ಅರ್ಥ್ ಕ್ವೇಕ್
ಪ್ರಬಲವಾಗಿರುತ್ತೆ. ನಾವು ಸಂಘಟಿಕ ಚಕ್ರ ಅಂತ ನೋಡ್ತೀವಿ ಜ್ಯೋತಿಷದಲ್ಲಿ. ರಾಶಿ ಸಂಘಟಿತ ಚಕ್ರದಲ್ಲೂ ಅದೇ ಬಂದಿದೆ, ನಕ್ಷತ್ರ ಸಂಘಟಿತ ಚಕ್ರದಲ್ಲೂ ಅದೇ ಬಂದಿದೆ. ಭೂಕಂಪ ಆಗೋದು ಖಂಡಿತ, ಎಸ್ಪೆಷಲಿ ನಾರ್ತ್ ಆಫ್ ಎನಿ ಸ್ಟೇಟ್ ಅಂತ ಹೇಳ್ಬೋದು. ಹೇಗೆ ನಾವು ಅಪ್ಲಿಕೇಬಲ್ ಮಾಡಬೇಕು ಅಂತಂದ್ರೆ, ನಾರ್ತ್ ವೆಸ್ಟ್ ಸೆಂಟ್ರಲ್ ಈ 3 ಏರಿಯಾ ನಾವು ಕರ್ನಾಟಕದಲ್ಲೂ ಅಪ್ಲೈ ಮಾಡಬಹುದು, ಮಧ್ಯಪ್ರದೇಶದಲ್ಲೂ ಅಪ್ಲೈ ಮಾಡಬಹುದು. ಸೊ ಇದನ್ನ ನಾವು ಈ ಒಂದು ಸಂಘಟಿತ ಚಕ್ರ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋದ್ರೆ ಟೈಮಿಂಗ್ ಹೇಳ್ಬೋದು. ಅದು ಮುಂದಿನ ದಿನಗಳಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ನಾವು ಹೇಳ್ಬೋದು ಇಂಥ ಪ್ರದೇಶದಲ್ಲಿ ಜಾಸ್ತಿ ಆಗುತ್ತೆ ಅಂತ. ಒಂದು ನೋಟದಲ್ಲಿ ಅಂದ್ರೆ ನಾರ್ತ್ ವೆಸ್ಟ್ ಆಫ್ ಎನಿ ಪಾರ್ಟ್, ಕರ್ನಾಟಕ ನಾರ್ತ್ ವೆಸ್ಟ್ ಇರ್ಬೋದು, ಇಂಡಿಯಾದ ನಾರ್ತ್ ವೆಸ್ಟ್ ಇರ್ಬೋದು, ಮತ್ತೆ ನಾರ್ತ್ ಆಫ್ ಕರ್ನಾಟಕ, ನಾರ್ತ್ ಆಫ್ ಇಂಡಿಯಾ ವೆರಿ ಇಂಪಾರ್ಟೆಂಟ್. ಅರ್ತ್ ಕ್ವೇಕ್ ತುಂಬಾನೇ ಪ್ರಬಲವಾಗಿರುತ್ತೆ. ಭೂತತ್ವದಲ್ಲಿ ಕೂತಿದೆ. ಸ್ಯಾಟರ್ನ್ ಅಂಡ್ ಮಾರ್ಸ್ ಮೋಸ್ಟ್ ಡೇಂಜರಸ್ ಪ್ಲಾನೆಟ್. ಸೊ ಇಷ್ಟು ಸಿಕ್ಕಾಪಟ್ಟೆ ಒಂದು ಇದಾಗುತ್ತೆ. ಮತ್ತೆ ಒಬ್ಬರು ಲೀಡರ್, ಯಾರಾದ್ರೂ ಒಬ್ಬರು ಲೀಡರು ಈ ಗನ್ ಬ್ಯಾಟಲ್ ಅಲ್ಲಿ ಅಥವಾ ಈ ಸೂಸೈಡ್ ಅಲ್ಲಿ ಒಬ್ರು ಸಾಯ್ತಕ್ಕಂಥದ್ದು ತೋರಿಸ್ತಾ ಇದೆ, ಅದನ್ನು ತೋರಿಸ್ತಾರೆ. ಸ್ವಲ್ಪ ಈ ಸತಿ ಹೆಚ್ಚು ಕಾಂಬಿನೇಷನ್ ಸ್ವಲ್ಪ ನೆಗೆಟಿವ್ ಇದೆ ಜಾಸ್ತಿ, ಈ ಒಂದು ಕಮ್ಯುನಲ್ ರೈಟ್ಸ್ ಅಲ್ಲಿ ಜಾಸ್ತಿ ಇದೆ. ಮುಂದಿನ ಒಂದು ವಿಚಾರಕ್ಕೆ ಹೋಗ್ಬೇಕು ಅಂದ್ರೆ, ಈ 6ನೇ ಮನೆ ವಿಚಾರದಲ್ಲಿ ಇನ್ನೊಂದಷ್ಟು ಅಂದ್ರೆ ಕೊರೋನಾ ಎಂಡಿಂಗ್ ಬರ್ತಾ ಇದೆ. ಈ ವರ್ಷ ಕಮ್ಮಿ ಆಗಿ ಎಂಡ್ ಸ್ಟೇಜ್ ಅಲ್ಲಿ ಇದೆ. ಯಾಕಂದ್ರೆ ಕೇತು ಎಂಡಿಂಗ್ ಡಿಗ್ರಿಲಿ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ, ಎಂಡ್ ಆಗ್ತಕ್ಕಂಥದ್ದು ಬರುತ್ತೆ. ಆದ್ರೆ ಒಂದು ಪ್ರಾಬ್ಲಮ್ ಏನು ಅಂದ್ರೆ, ಈ ಆನ್ಲೈನ್ ಫ್ರಾಡ್ ಜಾಸ್ತಿ ಆಗ್ಬಿಡುತ್ತೆ. ಯಾವ್ದೋ ನಾವು ಫೋನ್ ಪೇ, ಗೂಗಲ್ ಪೇ ಅದೆಲ್ಲ ಮಾಡ್ತೀವಲ್ಲ, ಹೆವಿ ಫ್ರಾಡ್ ಆಗುತ್ತೆ. ಜನರು ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಗವರ್ಮೆಂಟ್ಗೆ. ನಾವು ಇಲ್ಲಿ ದುಡ್ಡು ಕಳಿಸಿದ್ವಿ ಯಾರಿಗೋ, ನನ್ನಲ್ಲಿ ಇರ್ತಕ್ಕಂಥ ವ್ಯಾಲೆಟ್ ಅಲ್ಲಿ ಇರ್ತಕ್ಕಂಥ ದುಡ್ಡೆಲ್ಲ ಹೋಗ್ಬಿಟ್ಟಿದೆ. ಈ ಸೈಬರ್ ಫ್ರಾಡ್ಸ್ ಅಂತ ಕರಿಬಹುದು. ಸೈಬರ್ ಫ್ರಾಡ್ ಹ್ಯೂಜ್ ಆಗುತ್ತೆ. ನನ್ನ ಅಕೌಂಟ್ ಅಲ್ಲಿ, ನನ್ನ ವ್ಯಾಲೆಟ್ ಅಲ್ಲಿ 10,000 ಇತ್ತು ಅಂದ್ರೆ ಎಲ್ಲೋ ಹೊಟ್ಟೋಯ್ತು. ಹ್ಯಾಕಿಂಗು, ಸೈಬರ್ ಫ್ರಾಡು ಹೆವಿ. ಯಾಕಂದ್ರೆ 6th ಲಾರ್ಡ್ ಕೇತು ಇದೆ, 6th ಲಾರ್ಡ್ ಇನ್ 8th ಮಾರ್ಸ್, ಸ್ಯಾಟರ್ನ್ ಜೊತೆ ಇದೆ 8ನೇ ಮನೆ. ದುಡ್ಡು 6ನೇ ಮನೆ ಕಷ್ಟಪಟ್ಟಿರ್ತಕ್ಕಂಥ ದುಡ್ಡು, ಅದು ಅರ್ಥ ತ್ರಿಕೋಣ ಅಂತ ಕರಿತೀವಿ, ಜನಗಳ ಅರ್ಥ ತ್ರಿಕೋಣ ಅದು. 8ನೇ ಮನೆ ಫ್ರಾಡ್ಗಳಿಂದ ಲಾಸ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಪಬ್ಲಿಕ್ ಅಸೆಟ್ಸ್ ಸ್ವಲ್ಪ ಡ್ಯಾಮೇಜ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ 7ನೇ ಮನೆಗೆ ಹೋಗೋಣ. 7ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 9ನೇ ಮನೆಯಿರೋದ್ರಿಂದ ಮತ್ತೆ ಇಲ್ಲೂ ಸ್ಟ್ರಾಂಗ್ ಆಗಿ ಧರ್ಮ ಯುದ್ಧಕ್ಕೆ ಸ್ವಲ್ಪ ಕೆಲವು ಕಂಟ್ರೀಸು ಸಪೋರ್ಟ್ ಮಾಡುತ್ತೆ. ಧರ್ಮ ಯುದ್ಧಕ್ಕೆ ಕೆಲವು ಕಂಟ್ರೀಸು ಸಪೋರ್ಟ್ ಮಾಡ್ತಕ್ಕಂಥದ್ದು ಸ್ವಲ್ಪ ತೋರಿಸುತ್ತೆ. ಅದು ನೆಗೆಟಿವ್ ಆಗ್ಬೋದು, ಪಾಸಿಟಿವ್ ಆಗ್ಬೋದು, ಅದನ್ನ ನಾವು ಮುಂದಿನ ದಿನಗಳಲ್ಲೇ ನೋಡಬೇಕು. ಒಟ್ಟಿನಲ್ಲಿ 7ನೇ ಅಧಿಪತಿ 9, ಶುಕ್ರನ್ ಜೊತೆ 12ನೇ ಅಧಿಪತಿ ಇರೋದ್ರಿಂದ ಧರ್ಮಯುದ್ಧ, ಕಂಟ್ರೀಸ್ ಇನ್ವಾಲ್ವ್ ಆಗ್ಬಿಡುತ್ತೀವಿ. ಭಾರತದ ಮೇಲೆ ಒಳಗಡೆ ನಮ್ಮ ಪ್ರಾಬ್ಲಮ್ ನಮ್ಗಿರ್ತದೆ, ಆಚೆ ಕಡೆ ಇರ್ತಕ್ಕಂಥವ್ರದ್ದು ನಮ್ದು ಇರ್ಲಿ, ನಮ್ದು ಒಂದು ಹೇಳಿಕೆ ಇರ್ಲಿ ಅಂತ ಬರ್ತಕ್ಕಂಥದ್ದು ಖಂಡಿತ ತೋರಿಸುತ್ತೆ. ರಾಹು 12ನೇ ಮನೆಯಿಂದ ಈ ವಿಚಾರದಲ್ಲಿ ಸ್ವಲ್ಪ ವಾಗ್ದಾಳಿ ನಡೀತಕ್ಕಂಥದ್ದು, ವಾರ್ಗಿನ ಹೆಚ್ಚಾಗಿ ವಾಗ್ದಾಳಿ ನಡೀತಕ್ಕಂಥದ್ದು ಬಹಳ ಹೆಚ್ಚಾಗಿ ಕಾಣುತ್ತೆ. ಯಾಕಂದ್ರೆ ಇಲ್ಲಿ 12ನೇ ಮನೆಯಲ್ಲಿ ರಾಹು ಕೂತಿರೋದ್ರಿಂದ ಇಂಟರ್ನ್ಯಾಷನಲ್ ಪ್ರೆಷರ್ ಅಂತ ನಾವು ಕರಿತೀವಿ. ನಮ್ಮ ಜನಕ್ಕೆ ಸುರಕ್ಷತೆ ಇಲ್ಲ ಅಂತ ಏನೋ ಒಂದು ಆ ರೀತಿ ಗುಲ್ಲೆಬ್ಸ್ತಕ್ಕಂಥ ಸಾಧ್ಯತೆ ಬಹಳ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಪ್ರೊಟೆಕ್ಷನ್, ಈ ಹ್ಯೂಮನ್ ರೈಟ್ಸ್ ಬಂದ್ಬಿಡ್ತಾರೆ ಇಂಥ ಟೈಮಲ್ಲಿ, ಹಾಗೆ ಹೀಗೆ ಅಂತೆಲ್ಲ ಎಲ್ಲ ಗೊಂದಲದ ವಾತಾವರಣ ಈ ಸತಿ ಇದೆ. ಒನ್ ಟೈಮ್ ನಾವು ಕೊರೋನಾ ಬಗ್ಗೆ ಹೊಡೆದಾಡ್ತಾ ಇದ್ವಿ ಕಳೆದ 2 ವರ್ಷದಿಂದ, ಈಗ 3ನೇ ವರ್ಷಕ್ಕೆ ಕಾಲಿಟ್ಟಿದ್ವಿ. ಈ ಸತಿ ಧರ್ಮದ ಬಗ್ಗೆ ಹೊಡೆದಾಟ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇಟ್ಸ್ ಹೈ. ಆದ್ರೆ ಈ ರಿಲೇಶನ್ಶಿಪ್ ವಿತ್ ಅದರ್ ಕಂಟ್ರೀಸ್ ಅಂತ ಏನ್ ಹೇಳ್ತೀವಿ, ಬಾಂಧವ್ಯ ಏನು ಅಂತ ಕರಿತೀವಿ, ಬಹಳ ಚೆನ್ನಾಗಿರುತ್ತೆ, ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಆಮೇಲೆ ಈ ನಮಗೆ ಯಾರು ಶತ್ರು ಇರ್ತಾರಲ್ಲ ಆ ದೇಶಗಳಲ್ಲಿ, ಆ ಲೀಡರ್ಶಿಪ್ ಚೇಂಜ್ ಆಗುತ್ತೆ. ಲೀಡರ್ಶಿಪ್ ಅಂತ ಕರಿತೀವಲ್ಲ, ಅಲ್ಲಿ ಚೇಂಜ್ ಆಗುತ್ತೆ. ಯಾಕಂದ್ರೆ 10ನೇ ಅಧಿಪತಿಯಾಗಿರ್ತಕ್ಕಂಥವನು 9ನೇ ಬಂದಾಗ ಕೆಲವು ಕಂಟ್ರೀಸ್ ನಮ್ಗೆ ಏನೇನು ನೈಬರಿಂಗ್ ಕಂಟ್ರೀಸ್ ಅಂತ ನಾವು ತಗೊಳ್ತೀವಿ, ಅವ್ರದ್ದು ಲೀಡರ್ಶಿಪ್ ಚೇಂಜ್ ಆಗುತ್ತೆ. ಈಗಿರ್ತಕ್ಕಂಥ ಯಾರು ಲೀಡರ್ ಇದ್ದಾರೆ ಅವರು ಬದಲಾವಣೆ ಸ್ಟ್ರಾಂಗ್ ಆಗಿ ಬಂದ್ಬಿಡುತ್ತೆ. ಬದಲಾವಣೆ ಬಂದಾಗ ಬರ್ತಕ್ಕಂಥವ್ರು ಸ್ವಲ್ಪ ನೆಗೆಟಿವ್ ಮೈಂಡಲ್ ಬರ್ತಾರೆ, ಕಂಪ್ಲೀಟ್ಲಿ ನೆಗೆಟಿವ್ ಮೈಂಡಲ್ ಬರ್ತಾರೆ. ಯಾಕಂದ್ರೆ ಅಲ್ಲಿ 12ನೇ ಅಧಿಪತಿಯಾಗಿರ್ತಕ್ಕಂಥವನು 9ಲ್ಲಿ ಕೂತಿರೋದ್ರಿಂದ, ಅದ್ರ ಜೊತೆಗೆ ಗುರು ಕೂತಿರೋದ್ರಿಂದ ನೆಗೆಟಿವ್ ಮೈಂಡ್, ಸ್ಟ್ರಾಂಗ್ ನೆಗೆಟಿವ್ ಮೈಂಡ್ ಅಲ್ಲಿ ಬರ್ತಾರೆ. ಅದು ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸ್ತಕ್ಕಂಥದ್ದು. ಈಗ 8ನೇ ಮನೆಗೆ ಹೋಗೋಣ. 8ನೇ ಅಧಿಪತಿಯಾಗಿರ್ತಕ್ಕಂಥವನು 8ರಲ್ಲಿದೆ. ಇದು ವೆರಿ ಇಂಪಾರ್ಟೆಂಟ್ ಲೀಡರ್ ಅಂತ ನಾವು ಹೇಳಿದ್ವಿ, ಇಲ್ಲೂ ಕೂಡ ಅದೇ ರಿಪೀಟ್ ಆಗ್ತಾ ಇದೆ. ಸೊ ಓವರ್ ಆಲ್ ನೋಡಿದಾಗ ವೆರಿ ಇಂಪಾರ್ಟೆಂಟ್ ಲೀಡರ್ ಸಾಯ್ತಾರೆ. ಒಂದು ವಿಶೇಷ ಏನು ಅಂತಂದ್ರೆ, ಹೊಸ ಇನ್ವೆನ್ಷನ್ ಬರುತ್ತೆ. ಹೊಸ ಇನ್ವೆನ್ಷನ್
ಐಡಿಯಾಸ್ ಅಂತೂ ಸಖತ್ತಾಗಿ ಬಂದ್ಬಿಡುತ್ತೆ. ಓಕೆ. ನ್ಯೂ ಐಡಿಯಾಸ್. ಈಗ ನಾವು ಮೊಬೈಲ್ ಲಾಂಚ್ ಆಯ್ತು, ಖುಷಿ ಪಟ್ವಿ. ಕಂಪ್ಯೂಟರ್ ಲಾಂಚ್ ಆಯ್ತು, ಖುಷಿ ಪಟ್ವಿ. ಹಾಗೆ ಡೆಸ್ಕ್ಟಾಪ್ ಬಂತು, ಅದು ಖುಷಿ ಪಟ್ವಿ. ಫ್ಲಾಟ್ ಸ್ಕ್ರೀನ್ ಬಂತು, ಖುಷಿ ಪಟ್ವಿ. ಈ ವರ್ಷ 8ನೇ ಅಧಿಪತಿ 8ರಲ್ಲಿ ಹೊಸ ಗ್ಯಾಡ್ಜೆಟ್ಸ್ ಬರುತ್ತೆ, ನ್ಯೂ ಗ್ಯಾಡ್ಜೆಟ್ಸ್. ಇವತ್ತು ಎಲ್ಲರೂ ಒಂದು ಗ್ಯಾಡ್ಜೆಟ್ಸ್ ಇಟ್ಕೊಂಡಿರ್ತಾರೆ. ಈ ವಾಕಿಂಗ್ ಗ್ಯಾಡ್ಜೆಟ್ಸ್ ಹಾಕೊಳ್ತಾರೆ, ಮತ್ತೆ ಇನ್ನೊಂದು ಯಾವ್ದೋ ಒಂದು ಸ್ಮಾರ್ಟ್ ವಾಚ್ ಹಾಕೊಳ್ತಾರೆ, ಯಾವಾಗ್ಲೂ ಒಂದು ಕಿವಿಗೆ ವೈರ್ಲೆಸ್ ಪಾಡ್ ಹಾಕೋತಾರೆ. ಸೊ ಆ ತರದ್ದು ವೆರಿ ಔಟ್ಸ್ಟ್ಯಾಂಡಿಂಗ್ ಇನ್ವೆನ್ಷನ್. ಯಾಕಂದ್ರೆ 8ನೇ ಅಧಿಪತಿ 8ರಲ್ಲಿ ಇದ್ದಾಗ ಟೆಕ್ನಿಕಲಿ ಡಿಫರೆಂಟ್, ಅದು ಮೊಬೈಲ್ ಇದರಲ್ಲಿರ್ಬೋದು ಅಥವಾ ಆಟೋಮೊಬೈಲ್ ಅಲ್ಲಿ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಸೈಂಟಿಫಿಕ್ ಇದ್ರಲ್ಲಿರ್ಬೋದು, ಅದು ಮಾನವನಿಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಯಾಕಂದ್ರೆ 8ನೇ ಅಧಿಪತಿ ಆಗಿರ್ತಕ್ಕಂಥ 8ನಲ್ಲಿ ಇದ್ದಾಗ ಶನಿ ಮಂಗಳ 11ನೇ ಅಧಿಪತಿ ಆಗಿರೋದ್ರಿಂದ ನ್ಯೂ ಇನ್ವೆನ್ಷನ್ಸ್ ಎಲ್ಲೂ ಕೇಳಿರಲ್ಲ, ಅದು ಬಂಬಾಟ್ ಆಗಿದೆ, ಎಲ್ಲರಿಗೂ ಯೂಸೇಜ್ ಆಗುತ್ತೆ, ಅದು ಎಲ್ಲಾ ಕಡೆ ಮಾರಾಟ ಆಗುತ್ತೆ, ಅದನ್ನ ಯೂಸ್ ಮಾಡ್ತಾರೆ. ಯಾಕಂದ್ರೆ ಸಡನ್ ಸರ್ಪ್ರೈಸಸ್ ಇವೆಲ್ಲ ಅಲ್ವಾ. ಇವಾಗ ಎಷ್ಟೋ ಜನಕ್ಕೆ ಒಂದು 40 ವರ್ಷದ ಹಿಂದೆ ಹೋದ್ರೆ ವಾಚ್ ಯಾರು ಹಾಕೋತಾ ಇರ್ಲಿಲ್ಲ. 40 ವರ್ಷದ ಹಿಂದೆ ಒಂದು ನಾನು 10th ಪಾಸ್ ಮಾಡ್ತೀನಪ್ಪ ವಾಚ್ ಕೊಡಿಸೋದ್ರೆ ಅದೇ ದೊಡ್ಡ ಗ್ರೇಟ್ ಅಲ್ವಾ. ಇವಾಗ ವಾಚ್ ಅಂದ್ರೆ ಈಗ ಮಕ್ಕಳಿಂದನೇ ಶುರು ಮಾಡ್ಬಿಡ್ತಾರೆ, ಬೇಬಿ ವಾಚ್ ಇಂದಾನೇ ಶುರು ಆಗ್ಬಿಡುತ್ತೆ. ಆ ರೀತಿ ಕಾಂಬಿನೇಷನ್ ಇರ್ತಕ್ಕಂಥದ್ದು. ಹಾಗೆ ಡೆತ್ ರೇಟ್ ಜಾಸ್ತಿ ಆಗುತ್ತೆ, ಸಾವಿನ ಶೇಕಡ ಪ್ರಮಾಣ ಜಾಸ್ತಿ ಆಗುತ್ತೆ. ಆದ್ರೆ ಭೂತತ್ವದಲ್ಲಿರೋದ್ರಿಂದ ಅರ್ಥಕ್ವೇಕು ನಾನು ಆಲ್ರೆಡಿ ಹೇಳಿದ್ದೀನಿ, ಅದು ಜಾಸ್ತಿ ಆಗುತ್ತೆ. ಆದ್ರೆ ಇಲ್ಲಿ ಆಕ್ಸಿಡೆಂಟ್ಗಳು ಸಿಕ್ಕಾಪಟ್ಟೆ ಆಗುತ್ತೆ, ಎಲ್ಲ ಕಡೆ ಆಕ್ಸಿಡೆಂಟ್ಸ್ ವಿಲ್ ಬಿ ದಿ ಹೈಯೆಸ್ಟ್. ಅದನ್ನ ನೀವು ತಿಳ್ಕೊಬೇಕು. ಆಕ್ಸಿಡೆಂಟ್ ಬಹಳಷ್ಟು ಜಾಸ್ತಿ ಇರುತ್ತೆ, ಎಲ್ಲಿ ನೋಡಿದ್ರು ಕೂಡ ಆಕ್ಸಿಡೆಂಟ್. ವರ್ಲ್ಡ್ ವೈಡ್ ಅಲ್ಲೂ ಆಕ್ಸಿಡೆಂಟ್ಸ್ ಜಾಸ್ತಿ, ಇಂಡಿಯಾದಲ್ಲೂ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ. ಹಾಗೆ ಮುಂದೆ 9ನೇ ಅಧಿಪತಿ 8ರಲ್ಲಿ ಕೆಲವು ಕೋರ್ಟ್ ಡಿಸಿಷನ್ಸ್ ಬರುತ್ತೆ, ಅದು ದೊಡ್ಡ ಸಮಸ್ಯೆ ತಂದು ಕೊಟ್ಬಿಡುತ್ತೆ ಈ ವರ್ಷ. ಕೋರ್ಟ್ ಡಿಸಿಷನ್ಸ್ ಅಂತ ನಾವು ಹೇಳ್ತೀವಿ. ಕೋರ್ಟ್ ಡಿಸಿಷನ್ಸ್, ಆ ಕೋರ್ಟ್ ಡಿಸಿಷನ್ಸ್ ಸಮಸ್ಯೆಯನ್ನು ತಂದು ಕೊಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಒಂದು ವಿಚಾರ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇವಾಗ ಒಂದು ರಿಲಿಜಿಯಸ್ ಪ್ಲೇಸಸ್ ಅಂತ ಹೇಳ್ಬೋದು. ನಾನು ಯಾವ ಧರ್ಮಕ್ಕೂ ನಾನು ಹೇಳಲ್ಲ, ಧರ್ಮಕ್ಷೇತ್ರ ರಿಲಿಜಿಯಸ್ ಪ್ಲೇಸಸ್, ಟೆಂಪಲ್ ಇರ್ಬೋದು, ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು. ಬಾಂಬ್ ಬ್ಲಾಸ್ಟ್ ಬರೆದಿಟ್ಟಿದೆ. ಇಂಪಾರ್ಟೆಂಟ್, ಡೆಸ್ಟೈನ್ಡ್ ಅಂತ ಕರಿತೀವಿ, ಡೆಸ್ಟಿನೇಷನ್ ಅಂತ ಕರಿತೀವಿ. ಮುಂಚೆನೆ ಸೆಕ್ಯೂರಿಟಿ ಬೀಫ್ ಅಪ್ ಮಾಡ್ಕೊಂಡ್ರೆ ಒಳ್ಳೇದು. ಬಾಂಬ್ ಬೆದರಿಕೆ ಕರೆಗಳು ಬರ್ತಕ್ಕಂಥದ್ದು, ಅಥವಾ ಬ್ಲಾಸ್ಟ್ ಆದ್ಮೇಲೆ ಸೆಕ್ಯೂರಿಟಿ ಕೊಡೋದು, ಅದು ಬಹಳ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ 9ನೇ ಅಧಿಪತಿ ಆಗಿರ್ತಕ್ಕಂಥವನು 8ರಲ್ಲಿ ಶನಿ ಕೂತಿರೋದ್ರಿಂದ ಧರ್ಮದ ಅಧಿಪತಿ ಶನಿ ಮಂಗಳನ ಜೊತೆ ಕೂತ್ಕೊಂಡಾಗ ಅಲ್ಲಿ ಬ್ಲಾಸ್ಟ್ ಅಂತ ತೋರಿಸುತ್ತೆ. ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸ್ ನಾವು ಹಾಳು ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಮಾನ್ಯುಮೆಂಟ್ಸ್ ಅಂತ ನಾವು ಕರಿತೀವಿ, ಅದು ಖಂಡಿತ ಹಾಳು ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಮತ್ತೆ ರಿಲಿಜಿಯಸ್ ಪ್ಲೇಸಸ್ ಅಲ್ಲಿ ಕ್ವಾರಲ್ ಜಾಸ್ತಿ ಆಗ್ತಕ್ಕಂಥ ತೋರಿಸ್ತದೆ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ವಾಯುತತ್ವ ಆಗಿರ್ತಕ್ಕಂಥ ಶನಿ ಭೂತತ್ವದಲ್ಲಿ ಕೂತ್ಕೊಂಡಿರೋದ್ರಿಂದ ಏರ್ ಕ್ರಾಶ್, ಮಿಡ್ ಏರ್ ಕ್ರಾಶ್ ಅಂತ ಕರಿತೀವಿ. 2 ವಿಮಾನಗಳು ಪರಸ್ಪರ ಬಂದು ಡಿಕ್ಕಿ ಹೊಡ್ಕೊಳ್ತವೆ ಏರಲ್ಲಿ, ಅಥವಾ ಅಲ್ಲಿಂದನೇ ಬ್ಲಾಸ್ಟ್ ಆಗಿ ಪತನ ಆಗುತ್ತೆ. ಏರ್ ಪ್ಲೇನ್ ಕ್ರಾಶ್ ನಾವು ಇಂಡಿಯಾದಲ್ಲಿ ಒಂದು ನೋಡ್ತೀವಿ, ಒಂದು ಮೇಜರ್ ಆಗಿ ನೋಡ್ತೀವಿ. ಮೇಜರ್ ಈ ವರ್ಷ ಯಾವ್ದು ಆಗಿಲ್ಲ, ಅದಕ್ಕಿಂತ ಹಿಂದೆ ಯಾವ್ದೋ ಮಂಗಳೂರಲ್ಲಿ ಸ್ವಲ್ಪ ಆಗಿತ್ತು ಅಂತ ಬಂತು. ಅದಕ್ಕಿಂತ ಮುಂಚೆ ಈ ನಮ್ಮ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ತುಂಬಾ ಜನ ಆಯ್ತು ಅಂತ ಬಂತು. ಈ ವರ್ಷ ಏರ್ ಪ್ಲೇನ್ ಕ್ರಾಶ್ ವಿಲ್ ಬಿ ಫಿನಾಮಿನಲ್. ಆ ಒಂದು ಸೆನ್ಸೇಷನಲ್ ಆಗ್ಬಿಡ್ತದೆ. ಅದು ಮಿಡ್ ಏರ್ ಕ್ರಾಶ್ ಆಗ್ಬೋದು ಅಥವಾ ಲ್ಯಾಂಡಿಂಗ್ ಕ್ರಾಶ್ ಆಗ್ಬೋದು, ಎರಡರಲ್ಲೂ. ಭೂತತ್ವದಲ್ಲಿ ಕೂತಿದೆ ವಾಯುತತ್ವ ಶನಿ. ಸ್ವಲ್ಪ ಅಲ್ಲಿರ್ತಕ್ಕಂಥವ್ರು ಬೆಂಕಿ, ಯಾಕಂದ್ರೆ ಮಾರ್ಸ್ ಇಸ್ ದಿ ಪ್ಲಾನೆಟ್ ಫಾರ್ ಫೈರ್. ಪ್ಲೇನ್ ಅಲ್ಲಿ ಫೈರ್ ಹತ್ಕೊಳ್ಳೋದು ಟಕ್ ಅಂತ ಬರ್ತಕ್ಕಂಥದ್ದು ಕ್ಲಿಯರ್ ಇಂಡಿಕೇಶನ್ ತೋರಿಸ್ತಾ ಇದೆ. ಹಾಗೆ ಶಿಪ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಇಂಡಸ್ಟ್ರಿ ಸ್ವಲ್ಪ ಸಫರ್ ಮಾಡುತ್ತೆ. ಶಿಪ್ ಇಂಡಸ್ಟ್ರಿ ಸ್ವಲ್ಪ ಲಾಸ್ ಅಲ್ಲಿ ಕ್ಲಿಯರ್ ಆಗುತ್ತೆ. ನ್ಯಾಷನಲ್ ಸೆಕ್ಯೂರಿಟಿಗೆ ಸ್ವಲ್ಪ ಕಷ್ಟ, ಧಕ್ಕೆ. ನ್ಯಾಷನಲ್ ಸೆಕ್ಯೂರಿಟಿ ಅಂತಲ್ಲ, ಸ್ವಲ್ಪ ಟೆರರಿಸ್ಟ್ಗಳು ನುಸುಳ್ತಕ್ಕಂತ ಸಮಸ್ಯೆ ಸ್ವಲ್ಪ ಹೆಚ್ಚಾಗಿ ಕಾಣಿಸುತ್ತೆ. ಹಾಗೆ 10ನೇ ಅಧಿಪತಿಗೆ ಹೋಗೋಣ. 10ನೇ ಅಧಿಪತಿ ಸ್ವಲ್ಪ ರೂಲಿಂಗ್ ಪಾರ್ಟಿಲಿ ಬದಲಾವಣೆ ಬರುತ್ತೆ. ಇವತ್ತೆಲ್ಲಾನು ನೋಡ್ತಾ ಇದ್ದಾರೆ, ಯಾರೋ ಒಬ್ರು ದೇಶದ ಒಬ್ಬ ಐಕಾನ್ ಅಂತ ತಗೊಂಡು ಒಬ್ರು ಇಂಪಾರ್ಟೆಂಟ್ ಪರ್ಸನ್ ಅಂತ ತಗೊಳ್ತಾರೆ. ಆ ವಿಚಾರದಲ್ಲಿ ಈ ವರ್ಷದ ಅಂದ್ರೆ ಈ ಸಂವತ್ಸರದ ಕೊನೆ ಒಳಗಡೆ ಒಂದು ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಹೊಸ ನಾಯಕನ
ಮುಂದಿನ ಒಂದು ಅಪಾಯಿಂಟ್ಮೆಂಟ್ ಕಂಡು ಬರ್ತಾ ಇದೆ. ಯಾಕಂದ್ರೆ 10th ಲಾರ್ಡ್ ಇನ್ 9th ಮೀನ್ಸ್ ಸಂಬಡಿ ವಿಲ್ ಸ್ಟೆಪ್ ಡೌನ್, ನನಗೆ ಮುಗೀತಿ ಇಲ್ಲಿ ಅಂತ ಹೇಳಿ ಸ್ಟೆಪ್ ಡೌನ್ ಆಗುತ್ತೆ. ರೂಲಿಂಗ್ ಪಾರ್ಟಿಲಿ ಹೊಸ ನಾಯಕನ ಅನೌನ್ಸ್ಮೆಂಟ್ ವೆರಿ ಸ್ಟ್ರಾಂಗ್ ಆಗಿ ಬರುತ್ತೆ, ಆಶ್ಚರ್ಯ ರೀತಿಯಿಂದ ಬರುತ್ತೆ, ಸರ್ಪ್ರೈಸಿಂಗ್ ಆಗಿ ಬರ್ತಕ್ಕಂಥದ್ದು. ಪಾರ್ಟಿ ಪ್ರೆಸ್ಟೀಜ್ ಅದರಿಂದ ಸ್ವಲ್ಪ ಕಮ್ಮಿ ಆಗುತ್ತೆ, ಆ ಪಾರ್ಟಿಯ ಪ್ರೆಸ್ಟೀಜ್ ಸ್ವಲ್ಪ ಅದರಿಂದ ಕಮ್ಮಿ ಆಗುತ್ತೆ. ಹಾಗೆ 11ನೇ ಅಧಿಪತಿ ಕೊನೆಯದಾಗಿ 8ರಲ್ಲಿದ್ದಾನೆ. ಈ ಪಾರ್ಲಿಮೆಂಟ್ ಮತ್ತೆ ಅಗ್ರಿಮೆಂಟ್ ಬರ್ತಕ್ಕಂಥ ವಿಚಾರದಲ್ಲಿ ಮತ್ತೆ ಗಲಾಟೆಗಳಾಗುತ್ತೆ 8ನೇ ಮನೆಯಲ್ಲಿ. ಮೊನ್ನೆ ಈ ಒಂದು ಫಾರಂ ಬಿಲ್ ಅಲ್ಲಿ ಗಲಾಟೆ ಆಯ್ತಲ್ಲ, ಅದೇ ತರ ಇನ್ನೊಂದು ಬಿಲ್ ಪಾಸ್ ಮಾಡ್ತಾರೆ, ಅಲ್ಲೂ ಗಲಾಟೆ. ವೆರಿ ಒಂಥರ ಏನ್ ಬರೆದು ಏನ್ ಮಾಡಿದ್ರು ಕೂಡ ಅಲ್ಲಿ ಹೆಚ್ಚಿನ ಒಂದು ಕಾಂಬಿನೇಷನ್ ಅಲ್ಲಿ ಗಲಾಟೆಗಳು ಜಾಸ್ತಿ ತೋರಿಸ್ತಾ ಇದೆ. ಯಾವುದೇ ಒಂದು ಈಗಿರ್ತಕ್ಕಂಥ ರೂಲಿಂಗ್ ಪಾರ್ಟಿ ಒಂದು ನ್ಯಾಷನಲ್ ಪ್ಲಾನ್ ಮಾಡಿದ್ರೆ ಅದೆಲ್ಲ ಫ್ಲಾಪ್ ಆಗುತ್ತೆ. ಯಾಕಂದ್ರೆ 11 ಪ್ಲಾನಿಂಗ್ ಅಂತ ಕರಿತೀವಿ. ಯಾವುದೇ ಒಂದು ನಾವು ಮಾಡ್ಬೇಕಾದ್ರೆ ಒಂದು ಪ್ಲಾನ್ ಬರಿತೀವಿ, ಆ ಪ್ಲಾನ್ ಫೇಲ್ ಆಗ್ಬಿಡುತ್ತೆ, ಅಪ್ಲೈ ಮಾಡಿದ್ರು ಬರೋದಿಲ್ಲ, ಸ್ವಲ್ಪ ಅದರಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗ್ಬಿಡುತ್ತೆ. ಅಂತದ್ದು 11ನೇ ಅಧಿಪತಿ ಆಗಿರ್ತಕ್ಕಂಥವನು 8ರಲ್ಲಿ ಈ ಒಂದು ಪ್ಲಾನ್ ಅಗ್ರಿಮೆಂಟ್ಸ್ ಏನೇನ್ ಮಾಡ್ತಾರೆ ಅದೆಲ್ಲವೂ ಕೂಡ ಒಳ್ಳೇದಾಗದೇ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಬೇರೆ ಕಂಟ್ರಿಯಿಂದ ನಮಗೆ ಸಹಾಯ ಹಸ್ತ ಕಮ್ಮಿ ಆಗುತ್ತೆ ಈ ವರ್ಷ. ಅದು ಇದು ಬರ್ತಾ ಇರ್ತಕ್ಕಂಥದ್ದೆಲ್ಲ ಜಾಸ್ತಿ ಆಗುತ್ತೆ. ಆಯಿಲ್ ರೇಟ್ಸ್ ಜಾಸ್ತಿ ಆಗುತ್ತೆ, ಮತ್ತೆ ಆಯಿಲ್ ರೇಟ್ಸ್ ಅಂತೂ ಇಸ್ ಗೋಯಿಂಗ್ ಟು ಹೈ. ಅದು ಆಯಿಲ್ ಅಂದ್ರೆ ಬರೀ ಪೆಟ್ರೋಲ್ ಒಂದೇ ಅಲ್ಲ, ಅಡಿಗೆ ಎಣ್ಣೆಯಿಂದ ಹಿಡಿದು ಮತ್ತೆ ಎಲ್ಲ ಆಯಿಲ್, ಆಲ್ ಆಯಿಲ್ಸ್. ಯಾಕಂದ್ರೆ ಸ್ಯಾಟರ್ನ್ ಇಸ್ ದಿ ಪ್ಲಾನೆಟ್ ಫಾರ್ ಆಯಿಲ್. 11ನೇ ಅಧಿಪತಿ 8ರಲ್ಲಿ ಕೂತಿದ್ದಾನೆ. ಸಡನ್ ಪ್ರೈಸ್ ಹೈಕ್, ಡಿಪ್ ಆಗ ತೋರಿಸ್ತಾರೆ, ಮತ್ತೆ ಅಪ್ ಆಗ್ಬಿಡುತ್ತೆ. ಆಯಿಲ್ ರೇಟ್ ಜಾಸ್ತಿ, ಗೋಲ್ಡ್ ರೇಟ್ ಜಾಸ್ತಿ, ಐರನ್ ರೇಟು ಜಾಸ್ತಿ ಆಗ್ಬಿಡುತ್ತೆ, ಕಬ್ಬಿಣದ ರೇಟು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಶನಿ ಇಸ್ ದಿ ಪ್ಲಾನೆಟ್ ಫಾರ್ ಐರನ್. ಎಲ್ಲವೂ ಕೂಡ ಈ ವರ್ಷ ಈ ಕಮಾಡಿಟಿ ಜಾಸ್ತಿ ಆಗುತ್ತೆ. ಆದ್ರೆ ತರಕಾರಿ ಬೆಲೆ ಮತ್ತೆ ಹೂವಿನ ಬೆಲೆ ಕಮ್ಮಿ ಆಗ್ಬಿಡುತ್ತೆ ನೋಡಿ. ಒಂದು ಜಾಸ್ತಿ ಆಯ್ತು, ಒಂದು ಕಮ್ಮಿ ಆಯ್ತು, ಆ ರೀತಿ ಬರ್ತಕ್ಕಂಥದ್ದು. ಕೊನೆಯದಾಗಿ 12ನೇ ಅಧಿಪತಿ 9ರಲ್ಲಿದ್ದಾನೆ. 12ನೇ ಅಧಿಪತಿ ವ್ಯಯಾಧಿಪತಿ, ದೇವಸ್ಥಾನ, ರಿಲಿಜಿಯಸ್ ಪ್ಲೇಸಸ್. 9ನೇ ಮನೆ ಧರ್ಮದ ಮನೆ ಅಂತ ಕರಿತೀವಿ. 9ನೇ ಮನೆ ಧರ್ಮ ಇದೆ ಅಂದ್ರೆ ನನ್ನ ಧರ್ಮ ಹೆಚ್ಚು, ನಿನ್ನ ಧರ್ಮ ಹೆಚ್ಚು, ನಮ್ಮ ಧರ್ಮ ಹೆಚ್ಚು ಅಂತ ಹೇಳಿ ಮತ್ತೆ ಎಲ್ಲಾ ಕೂಡ ಅಲ್ಲೇ ಸರ್ಕಲ್ ಹೊಡಿತಾ ಇದೆ. ಈ ಸತಿ ಧರ್ಮದ ಕಿಚ್ಚು ಜಾಸ್ತಿ, ಅದರಿಂದ ಗಲಾಟೆಗಳು ಜಾಸ್ತಿ. ಒಂದು ಟೆರರಿಸ್ಟ್ ಅಟ್ಯಾಕ್ ಅಂತೂ ಡೆಫಿನೆಟ್ಲಿ ಇದೆ. ವೆರಿ ಸ್ಟ್ರಾಂಗ್ ಟೆರರಿಸ್ಟ್ ಅಟ್ಯಾಕ್ ಆನ್ ಇಂಡಿಯಾ, ತುಂಬಾ ಸ್ಟ್ರಾಂಗ್ ಆಗಿದೆ. ಯಾಕಂದ್ರೆ 12ನೇ ಅಧಿಪತಿಯಾಗಿರ್ತಕ್ಕಂಥ ಸ್ಥಾನದಲ್ಲಿ ರಾಹು ಕೂತಿದ್ದಾನೆ. ರಾಹು ಇಸ್ ದಿ ಮೈಂಡ್ ಅಷ್ಟೇ. ಸೊ ಟೆರರಿಸ್ಟ್ ಅಟ್ಯಾಕ್ ಹೆವಿ ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಫಿಮೇಲ್ ಇನ್ವಾಲ್ವ್ಮೆಂಟ್ ಸ್ಟ್ರಾಂಗ್ ಆಗಿ ಬರುತ್ತೆ. ಒಂದು ಫಿಮೇಲ್ ಇನ್ವಾಲ್ವ್ಮೆಂಟ್ ಇರುತ್ತೆ ಇದರಲ್ಲಿ. ಇಂಥ ಫಿಮೇಲ್ ಇನ್ವಾಲ್ವ್ಮೆಂಟ್ ಒಂದು ಸರ್ಪ್ರೈಸಿಂಗ್ ಆಗಿ ನೆಗೆಟಿವ್ ಆಗಿ ಬರುತ್ತೆ, ಪಾಸಿಟಿವ್ ಆಗಲ್ಲ, ನೆಗೆಟಿವ್ ಆಗಿ ಇಂಥವ್ರು ಈ ರೀತಿ ಆಯ್ತು ಅಂತ ಹೇಳಿ ಬರ್ತಾರೆ. ಸೊ ಎಲ್ಲರೂ ಒಂದು ಸಮಪ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ನಮಗೆ ಈ ಒಂದು ಎಲ್ಲಾ ಒಂದು ಸಂಕ್ಷಿಪ್ತವಾಗಿ ನೋಡಬೇಕು ಅಂತಂದ್ರೆ ಸ್ವಲ್ಪ ಧರ್ಮದ ಬಗ್ಗೆನೇ ಜಾಸ್ತಿ ಕಂಡು ಬರ್ತಾ ಇದೆ ಈ ಸಂವತ್ಸರ. ಹಾಗೆ ಬೆಲೆಗಳು ಜಾಸ್ತಿ ಆಗುತ್ತೆ, ಎಕಾನಮಿ ಸ್ವಲ್ಪ ಈ ಮುಂದಿನ 6 ತಿಂಗಳು ಡೌನ್ ಆಗುತ್ತೆ. ಹಾಗೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ರೆ ಈ ಕೊರೋನಾ ವಿಚಾರದಲ್ಲಿ ಕಮ್ಮಿ ಆಗ್ತಕ್ಕಂಥದ್ದು. ಕೊರೋನಾ ಕಮ್ಮಿ ಆಗುತ್ತೆ, ತಲೆ ಕೆಡಿಸ್ಕೊಳ್ಳಂಗಿಲ್ಲ, ಒಂಚೂರು ಸಣ್ಣ ಹೈಪ್ ಅಷ್ಟೇ. ಯಾಕಂದ್ರೆ ಎಂಡಿಂಗ್ ಅಲ್ಲಿ ಇದೆ, ಅದು ದೀಪ ಆರ್ಬೇಕಾದ್ರೆ ಜೋರಾಗ ಆಗ್ಬಿಟ್ಟು ಆರುತ್ತಲ್ಲ, ಆ ರೀತಿ ಆಗ್ತಕ್ಕಂಥದ್ದು ಒಂದು ವಿಚಾರ ಇಲ್ಲಿ ಕಂಡು ಬರ್ತಾ ಇದೆ. ಇನ್ನ ಮುಂದಿನ ಎಲ್ಲಾ ವಿಚಾರದ ಮಳೆ ಜಾಸ್ತಿ, ಅತಿವೃಷ್ಟಿ ಅನಾವೃಷ್ಟಿ ಅಂತ ಹೇಳ್ತೀನಿ. ಮಳೆ ಜಾಸ್ತಿ ಅನ್ನೋದಕ್ಕಿಂತ ಎಲ್ಲಿ ಮಳೆ ಜಾಸ್ತಿ ಇದಾಗುತ್ತೋ ಅಲ್ಲಿಗೆ ಇರ್ತಾರೆ. ಸೊ ಓವರ್ ಆಲ್ ಎಲ್ಲರೂ ಒಳ್ಳೇದಾಗ್ಲಿ. ನಾವು ಉಗಾದಿ ಭವಿಷ್ಯದಲ್ಲಿ ನೆಗೆಟಿವ್ ಸ್ವಲ್ಪ ಹೇಳಿರ್ಬೋದು. ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಏನು ಅಂತಂದ್ರೆ ಅದು ಆಗದೇ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ನಾವು ಒಳ್ಳೇದು ಏನ್ ಹೇಳಿದೀವೋ ದಯವಿಟ್ಟು ಅದು ಆಗ್ಲಿ. ನನ್ನ ಬಾಯಲ್ಲಿ ಕೆಟ್ಟದ್ದು ಯಾವ್ದು ಆಗದೇ ಇರೋದೇ ಒಳ್ಳೇದು. ನನ್ನ ಭವಿಷ್ಯ ಸುಳ್ಳಾಗ್ಬೇಕು ಆಕ್ಚುಲಿ, ಯಾಕಂದ್ರೆ ಜನಕ್ಕೆ ಒಳ್ಳೇದೇ ಆಗ್ಬೇಕು, ಅದು ಇಂಪಾರ್ಟೆಂಟ್. ಅದು ಒಬ್ಬ ಜ್ಯೋತಿಷಿಯ ಮನಸ್ಸು ಖಂಡಿತ ಆಗಿರ್ಬೇಕು. ನಾನು ಹೇಳ್ದಂಗಾಗತ್ತೆ, ಹಂಗಾಗತ್ತೆ, ಅಲ್ಲಿ ಬಿದೋಗುತ್ತೆ, ಇಲ್ಲಿ ಬಿದೋಗುತ್ತೆ ಅಂತ ಬಡ್ಕೊಳ್ಳೋರು ಜಾಸ್ತಿ. ಅದಾದ್ರೂ ಕೂಡ ಅದು ಆಗ್ದಂಗಿರ್ಲಿ ಅಂತ ಹೇಳಿ ನಾವು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀವಲ್ಲ, ಆ ರೀತಿ ಮತ್ತೊಮ್ಮೆ ಉಗಾದಿ ಚೆನ್ನಾಗಿ ಆಚರಣೆ ಮಾಡಿ, ಒಳ್ಳೇದಾಗ್ಲಿ. ಶುಭಕೃತು ನಾಮ ಸಂವತ್ಸರ ಇರ್ತಕ್ಕಂಥದ್ದು ನಿಮಗೆ ಅಭಿವೃದ್ಧಿ ತರಲಿ ಅಂತ ಹೇಳಿ ವಿದಾಯವನ್ನು ಹೇಳೋಣ. ಸರ್ವೇ ಜನ ಸುಖಿನೋ ಭವಂತು.
ಶುಭಕೃತು ಎನ್ನುವಂತಹ ವಿಶೇಷವಾದಂತಹ ಯುಗಾದಿಯ ವಿಚಾರವನ್ನ ತಿಳಿಸ್ಕೊಟ್ರಿ. ಅದರಲ್ಲೂ ಮುಂದಿನ ಭವಿಷ್ಯ ಹೇಗಿರುತ್ತೆ, ಈ ವರ್ಷ ಯಾವ್ಯಾವ ವಿಚಾರಗಳಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸಬೇಕು, ಎಲ್ಲಿ ಅವಘಡಗಳು ಅಪಘಾತಗಳು ಸಂಭವಿಸುತ್ತೆ, ಯಾವ ವಿಚಾರದಲ್ಲಿ ಶುಭವಾಗಲಿದೆ, ಎಲ್ಲವನ್ನ ತಿಳಿಸ್ಕೊಟ್ರಿ ಗುರುಗಳೇ. ತಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ. ನಮಸ್ಕಾರ.